cross is the symbolic of self-sacrification. It's a symbolic of death, and it's symbolical of submission and rejection. ಶಿಕ್ಷೆಗೆ ಒಂದು ಗುರುತು ಶಿಲುಬೆ. ಅರ್ಥ ಏನು? ಇವತ್ತು ನನಗೂ ನಿನಗೂ ಶಿಕ್ಷೆ ಆಗ್ಬೇಕಾಗಿತ್ತು, ಆದ್ರೆ ಯೇಸು ಕ್ರಿಸ್ತನು ನೀನು ಶಿಕ್ಷೆ ಹೊಂದಬಾರ್ದು, ನಾನು ಶಿಕ್ಷೆ ಹೊಂದಬಾರ್ದು ಅಂತ ಹೇಳಿ ತಾನು ಶಿಕ್ಷೆ ಹೊಂದಿದ. ಎಲ್ಲಿ? ಕಲ್ವಾರಿ ಶಿಲುಬೆ ಮೇಲೆ. ಪ್ರಿಯರೇ, ನಾವೆಲ್ಲರೂ ಕೈ ಬಿಡಲ್ಪಟ್ಟವರಾಗಿದ್ವಿ, ಆದ್ರೆ ಯೇಸು ಕ್ರಿಸ್ತನ ಮರಣದ ಮೂಲಕ ನಾವು ಕೈ ಬಿಡಲ್ಪಟ್ಟವರಲ್ಲ, ನಮ್ಮನ್ನ ದೇವರ ಕೈ ಹಿಡಿದಿದ್ದಾರೆ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರೆ, ಒಬ್ಬ ವ್ಯಕ್ತಿ ಅಪರಾಧ ಮಾಡುವುದಾದ್ರೆ ಆ ಅಪರಾಧಕ್ಕೆ ಅವನಿಗೆ ಶಿಕ್ಷೆ ಆಗ್ತದೆ. ಆ ಅಪರಾಧಕ್ಕೆ ಶಿಕ್ಷೆ ಆದ ನಂತರ ಮತ್ತೆ ಕೋರ್ಟ್ ಅದೇ ಅಪರಾಧಕ್ಕೆ ಅವನಿಗೆ ಎರಡನೇ ಸಾರಿ ಶಿಕ್ಷೆ ಕೊಡೋದು ನೋಡಿದೀರಾ? ಅಲೋ, ಒಂದ್ ಸಾರಿ ಒಬ್ಬ ಅಪರಾಧಿ ಅಂತ ಪೂರ್ವ ಆದ ಮೇಲೆ ಕೋರ್ಟ್ನಲ್ಲಿ ಕೇಸ್ ಆಗಿ ಅವನನ್ನು ಬಿಡುಗಡೆ ಮಾಡಿದ್ರೆ ಮತ್ತೆ ಅದೇ ಕೇಸಿಗಾಗಿ ಅವನನ್ನು ಹಿಡಿಯುವುದಿಲ್ಲ, ಅದೇ ತಪ್ಪುಗಳನ್ನು ಅವನ ಮೇಲೆ ಆರೋಪವನ್ನ ಮಾಡೋದಿಲ್ಲ. ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಛಾಯೆ ಆಗಿ ಶಿಲುಬೆ ಮೇಲೆ ನಮ್ಮೆಲ್ಲರ ಪಾಪಗಳಿಗಾಗಿ ಆತನೇನ್ ಮಾಡಿದನು? ಶಿಕ್ಷೆನ ಅನುಭವಿಸಿದನು. ಅದರ ಅರ್ಥ ಏನು? ಮತ್ತೆ ಅದೇ ಪಾಪಕ್ಕಾಗಿ ಮತ್ತೊಂದು ಆವರ್ತಿ ನಮ್ಮನ್ನ ತಂದೆ ಆ ದೇವರು ಶಿಕ್ಷಿಸುವುದಿಲ್ಲ. ಎಷ್ಟು ಜನರಿಗೆ ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ. ಅದರ ಅರ್ಥ ಏನು? ಈಗ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಅಂತ ರೋಮಾಪುರ 8:1 ಹೇಳ್ತಾರೆ. ಇದರ ಅರ್ಥನೇ ಏನು? ನೀನು ನಂಬಿದ್ರೆ, ನಿನಗಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ನಿನ್ನೆಲ್ಲ ಪಾಪಗಳನ್ನ ದೇವರು ಪರಿಹಾರ ಮಾಡಿದ್ದಾನೆ. ಅದರ್ಥ ನೀನು ಸಾಯಬೇಕಾದ ಜಾಗದಲ್ಲಿ ಯೇಸು ಸತ್ತಿದ್ದಾನೆ. ಅದರ್ಥ ಮತ್ತೆ ನೀನು ಸಾಯೋ ಅವಶ್ಯಕತೆ ಇಲ್ಲ. ನೀನು ಅನುಭವಿಸಬೇಕಾದ ಶಿಕ್ಷೆ ಯೇಸು ಕ್ರಿಸ್ತನ ಅನುಭವಿಸಿದಾನೆ. ಅರ್ಥ ಇನ್ನು ಮತ್ತೆ ನೀನು ಶಿಕ್ಷೆ ಅನುಭವಿಸುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಸೊ ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನಕ್ಕೆ ನಾನು ಮತ್ತೆ ಬರ್ಲಿಕ್ಕೆ ಇಷ್ಟಪಡ್ತೇನೆ. ಏನ್ ಹೇಳ್ತದೆ? ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿ ಇಟ್ಟಲ್ಪಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಎತ್ತರದಲ್ಲಿ ಇಡಬೇಕಾಯಿತು. ಹಲೋ, ಯಾರಿಗಾದ್ರೂ ಮೋಶೆ ಸರ್ಪವನ್ನ ಎತ್ತರದಲ್ಲಿ ಇಟ್ಟಂತ ಸ್ಟೋರಿ ಗೊತ್ತಿದೆಯಾ? ಓಕೆ, ಕೆಲವರಿಗೆ ಗೊತ್ತಿದೆ, ಕೆಲವರು ಹೊಸಬರಿಗೆ ಗೊತ್ತಿಲ್ಲ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ರು, ದಾಸರಾಗಿದ್ರು. ಅವರ ದಾಸತ್ವದಲ್ಲಿ ಇರುವ ಮೊರೆ ದೇವರು ಕೇಳಿ ಅವರನ್ನು ಹೇಗಾದ್ರೂ ಮಾಡಿ ಅಲ್ಲಿಂದ ಬಿಡುಗಡೆ ಮಾಡಬೇಕೆಂಬುದಾಗಿ ದೇವರೊಬ್ಬ ವ್ಯಕ್ತಿಯನ್ನು ಎಬ್ಬಿಸ್ತಾರೆ. ಅವನ ಹೆಸರು ಮೋಶೆ. ಮೋಶೆ ಮೂಲಕ ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ಬರಮಾಡ್ತಾರೆ. ಬರಮಾಡುವಾಗ ಬಹಳಷ್ಟು ಸಮಸ್ಯೆಗಳು ಬಂದರೂ ಸಹ ದೇವರು ಅದ್ಭುತವನ್ನ ಮಾಡಿ ಅವರನ್ನ ಅಲ್ಲಿಂದ ಆಚೆ ತಗೊಂಡು ಬರ್ತಾರೆ. ಆಚೆ ತೆಗೆದುಕೊಂಡು ಬಂದ ನಂತರ ಒಂದೇ ದಿವಸ ತಿಳ್ಕೊಂಡು 2 ಮಿಲಿಯನ್ ಪೀಪಲ್ ನಾವು ನೋಡುವಾಗ ಕೆಂಪು ಸಮುದ್ರವನ್ನ ದಾಟಿ ಹೊರಗಡೆ ಬರ್ತಾರೆ. ಕೆಂಪು ಸಮುದ್ರ ಅಷ್ಟೇ ದಾಟುವುದಿಲ್ಲ, ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ದೇವರು ಅವರಿಗೆ ಪರಲೋಕದಿಂದ ಮಣ್ಣವನ್ನು ಕೊಡ್ತಾರೆ, ಬಂಡೆ ಒಳಗಡೆದ ನೀರನ್ನು ಕೊಡ್ತಾರೆ. ಯಾವ ಕೊರತೆ ಆಗದೆ ಇರುವ ಹಾಗೆ ದೇವರು ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸ್ತಾ ಇರುವಾಗ ಇವರಿಗೆ ಇನ್ನೂ ಸಂತೋಷ ಇಲ್ಲ. ಪದೇ ಪದೇ ಮಣ್ಣ ತಿಂದು 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 ನಮಗೆ ಸಾಕಾಗೋಗಿದೆ, ನಮಗೆ ಬೇಡ ಅಂತ ಗುಣಗುಟ್ಲಿಕ್ಕೆ ಎಷ್ಟು ಗುಣಗುಡ್ತಾರೆ ಅಂದ್ರೆ ಎಷ್ಟೇ ಉಪಕಾರ ಮಾಡ್ರಿ, ಗುಣಗುಟ್ಟುದು ಮಾತ್ರ ಬಿಡುವುದಿಲ್ಲ. ಇದೇ ಮೆಂಟಾಲಿಟಿ ಇವತ್ತು ದೇವ ಜನರಲ್ಲಿದೆ. ನೀವು ಎಷ್ಟೇ ಅವರಿಗೆ ಉಪಕಾರ ಮಾಡಕ್ ಹೋಗ್ರಿ, ಅವ್ರ ಜೀವಿತದಲ್ಲಿ ಅವರು ನಿಮಗೆ ವಿರೋಧವಾಗಿ ಗುಣಗುಟ್ಟೋದು ನಿಲ್ಲಿಸೋದಿಲ್ಲ. ದೇವರಿಗೆ ಬೇಸರ ಆಯ್ತು. ಆವಾಗ ದೇವರ ವಾಕ್ಯದಲ್ಲಿ ಹೇಳ್ತದೆ, ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ದೇವರು ಉರಿ ಮಂಡಲಗಳನ್ನು ಕಳಿಸಿಕೊಟ್ನು ಅಂತ ಇದೆ. ಉರಿ ಮಂಡಲ ಅಂದ್ರೆ ಹಾವುಗಳಲ್ಲಿ ಒಂದು ರೀತಿಯಾದ ಹಾವು. ಅದು ಕಚ್ಚಿದ್ರೆ ಇಡೀ ಮೈಯಲ್ಲಿ ಬೆಂಕಿ ಎತ್ತುತ್ತದೆ. ಫಸ್ಟ್
ಉರಿ ಮಂಡಲ ಅಂತ ಅದ್ರ ಹೆಸರು. ನಾಗರ ಹಾವಲ್ಲದು, ಅದು ಉರಿ ಮಂಡಲ. ಅಂದ್ರೆ ಈ ಹಾವು ಕಚ್ಚಿದ್ರೆ ಸಾಕು, ಇಡೀ ಮೈ ಒಳಗೆ ಬೆಂಕಿ 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 ತರ ಉರಿ ಉರಿ ಸ್ಟಾರ್ಟ್ ಆಗಿ ಸತ್ತೋಗ್ತಾರೆ ಜನ. ಈ ಒಂದು ಉರಿ ಮಂಡಲಗಳನ್ನು ದೇವರೇ ಬರಮಾಡಿದ ತಕ್ಷಣ ಆ ಎಲ್ಲ ಹಾವುಗಳು ಬಂದು ಗುಣುಗುಟ್ಟುವ ಜನರನ್ನ ಕಚ್ಚಿದ್ವು. ದೇವರಿಗೆ ವಿರೋಧವಾಗಿ ಗುಣುಗುಟ್ಟುವ ಎಲ್ಲಾ ಜನರು ಆ ಹಾವುಗಳನ್ನ ಕಚ್ಚಿ ಅದರಲ್ಲಿ ಕೆಲವರು ಸತ್ತೋದ್ರು, ಇನ್ನು ಕೆಲವರು ಒದ್ದಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ಮೈಯೆಲ್ಲ ಉರಿ. ಯಾರು ಹಾವುಗಳನ್ನ ಕಚ್ಚಿಸಿಕೊಂಡು ಸಾಯದೆ ಒದ್ದಾಡ್ತಾ ಇದ್ರು ಅವರು ಮೋಶೆಗೆ ಅಂಗಲಾಚೆ ಬಿಡ್ತಿದ್ದಾರೆ, ದಯಮಾಡಿ ನಮಗಾಗಿ ಪ್ರಾರ್ಥಿಸು, ನಮ್ ತಪ್ಪಾಯ್ತು. ಆಗ ಮೋಶೆ ಅವರಿಗೋಸ್ಕರ ದೇವರನ್ನ ಪ್ರಾರ್ಥಿಸ್ತಾನೆ. ಆಗ ದೇವರು ಒಂದು ಮಾತು ಹೇಳ್ತಾರೆ, ಇವರು ಬದುಕಿ ಉಳಿಬೇಕಾದ್ರೆ ನೀನು ಒಂದು ಕೆಲಸ ಮಾಡು, ಯಾವ ಹಾವು ಇವರಿಗೆ ಕಚ್ಚಿತ್ತೋ ಅದೇ ಹಾವಿನ ಆಕಾರವನ್ನ ತಾಮ್ರದಿಂದ ಮಾಡು. ಎದರಿಂದ ಮಾಡು? ತಾಮ್ರದಿಂದ ಅದೇ ಹಾವಿನ ಆಕಾರವನ್ನ ಮಾಡಿ ಅದನ್ನ ಎತ್ತರದಲ್ಲಿ ಇಡು, ಭೂಮಿ ಮೇಗಲ್ಲ, ಎತ್ತರದಲ್ಲಿ ಎಲ್ಲರೂ ನೋಡೋ ಹಂಗೆ ಮೇಲಿಡು. ಯಾರು ಅದನ್ನ ದೃಷ್ಟಿಸ್ತಾರೋ ಅವರೆಲ್ಲರೂ ಬದುಕ್ತಾರೆ ಅಂತ ಹೇಳುವಾಗ ಮೋಶೆ ತಾಮ್ರವನ್ನ ತೆಗೆದುಕೊಂಡು ಅದನ್ನೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಹಾವಿನ ಆಕಾರವನ್ನ ಮಾಡಿ ಜಜ್ಜಲಿಕ್ಕೆ ಪ್ರಾರಂಭಿಸಿದ. ತಾಮ್ರ ಆದ ತಕ್ಷಣ ಹಾವಾಗಲ್ರಿ, ಅದನ್ನೇನ್ ಮಾಡ್ಬೇಕು, ಆಕಾರ ಕೊಡ್ಲಿಕ್ಕೆ ಅದನ್ನ ಜಜ್ಜಬೇಕು. ಅದನ್ನ ಜಜ್ಜಿ 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 ಏನ್ ಮಾಡ್ದ, ಒಂದು ಹಾವಿನ ಆಕಾರ ಬರುವಂಗೆ ಮಾಡಿ ಎಲ್ಲಿಟ್ಟ, ಎತ್ತರದಲ್ಲಿ ಇಟ್ಟ. ಆಗ ಯಾರು ಹಾವು ಕಚ್ಚಿಸ್ಕೊಂಡು ಒದ್ದಾಡ್ತಾ ಇದ್ರಲ್ಲ ಅವ್ರಿಗೆ ಹೇಳ್ದ, ನೀವು ಯಾರು ಬದುಕುಳಿಬೇಕು ಅವರೆಲ್ಲರೂ ಇದನ್ನ ನೋಡ್ರಿ, ದೃಷ್ಟಿಸ್ರಿ. ಏನನ್ನ? ಹಾವಣ್ಣ. ಅವಾಗ ಎಲ್ಲರೂ ಕಚ್ಚಿಸ್ಕೊಂಡಂತವ್ರು ಆ ಸರ್ಪವನ್ನು ದೃಷ್ಟಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಯಾರೆಲ್ಲ ಸರ್ಪವನ್ನು ದೃಷ್ಟಿಸ್ತಾ ಇದ್ರೋ ಅವರೆಲ್ಲರ ಮೈಯಲ್ಲಿರುವಂತ ವಿಷ ಹಾಗೇ ಮಾಯ ಆಯ್ತು. ಅಷ್ಟೇ ಅಲ್ಲ, ಆ ಹಾವುಗಳು ಸಹ ಏನಾದವು, ಆ ಅರಣ್ಯದಿಂದ ಮಾಯ ಆದವು. ಅದೇ ಪ್ರಕಾರ ಈಗ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಹೇಗೆ ಮೋಶೆ ಸರ್ಪವನ್ನ ಮಾಡಿ ಎತ್ತರದಲ್ಲಿ ಇಟ್ಟನೋ ಅದನ್ನು ನೋಡುವ ಜನರು ಹೆಂಗೆ ಸಾಯುವಂತವ್ರು ಬದುಕಿದರೋ ಹಾಗೆ ಈಗ ಮನುಷ್ಯ ಕುಮಾರನು, ಅಂದ್ರೆ 15ನೇ ವಚನ, ಯೇಸು ಕ್ರಿಸ್ತನು ತನ್ನನ್ನ ನಂಬುವರೆಲ್ಲರೂ, ಹಲೋ ನಂಬೋರಿದ್ದೀರಾ? ಯೇಸು ಕ್ರಿಸ್ತ ನಂಬೋರಿದ್ದೀರಾ? ಒಂದ್ಸರಿ ಹಲಲು ಹೇಳ್ರಿ. ಯೇಸು ಕ್ರಿಸ್ತನ ನಂಬೋರೆಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನ ಎತ್ತರದಲ್ಲಿಟ್ಟನು. ಆಗ 16ನೇ ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ಹಲೋ, ಹಲ್ಲೆಲೂಯ. ಅರ್ಥ ಏನೀಗ? ಶಿಲುಬೆ ಮೇಲೆ ಮನುಷ್ಯ ಕುಮಾರನು ಸಹ ಎತ್ತರದಲ್ಲಿಟ್ಟನು. ಆ ಶಿಲುಬೆಯಲ್ಲಿ 3 ಜನ ಇದ್ದಾರೆ. ಆ ಒಂದು ಶಿಲುಬೆಗಳು 3 ಶಿಲುಬೆ, ಕಲ್ವಾರಿ ಶಿಲುಬೆಯಲ್ಲಿ 3 ಜನರಿಗೆ ಶಿಲುಬೆಗೆ ಹಾಕಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತ. ಉಳಿದಂತ 2 ಕೂಡ ಜನರು ಶಿಲುಬೆಗೆ ಹಾಕಿದ್ದಾರೆ. ಬಟ್ ಅವರು ಮಾಡಿದ ಅಪರಾಧಕ್ಕೋಸ್ಕರ ಅವರು ಶಿಲುಬೆ ಮೇಲಿದ್ದಾರೆ. ಆದರೆ ಮಧ್ಯದಲ್ಲಿರುವಂತ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳಿಗಾಗಿ ಶಿಲುಬೆ ಮೇಲಿದ್ದಾನೆ. ಅದರ್ಥ ಏನು? ಯಾರು ಯೇಸುವನ್ನು ದೃಷ್ಟಿಸ್ತಾರೋ, ಯಾರು ಆ ಶಿಲುಬೆಯನ್ನು ದೃಷ್ಟಿಸ್ತಾರೋ, ಅರ್ಥ ಏನು? ಅಯ್ಯೋ ಅಂತ ಅಳುವುದಕ್ಕಾಗಿ ಅಲ್ಲ, ಈತನು ಹೊತ್ತ ಹೊರೆ ನನಗಾಗಿಯೇ, ಈತನು ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ, ಈತನು ಸುರಿಸಿದ ರಕ್ತದಿಂದ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಯಾರು ಪ್ರತಿನಿತ್ಯ ಆ ಶಿಲುಬೆಯನ್ನು ದೃಷ್ಟಿಸ್ತಾರೋ, ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಬಿಡುಗಡೆ, ಅವರಿಗೆ ನಿತ್ಯ ಜೀವ. ಪ್ರಿಯರೇ, ಅಂದು ಮೋಶೆ ಸರ್ಪವನ್ನು ಎತ್ತರದಲ್ಲಿಟ್ಟಾಗ 2 ಆ ಕಾರ್ಯಗಳಾಯ್ತು. ಎಷ್ಟಾಯ್ತು? ಒಂದನೇದೇನಾಯ್ತು? ಅವರ ಶರೀರದಲ್ಲಿರುವ ಎಲ್ಲ ವಿಷ ಮಾಯವಾಯ್ತು. ಫಸ್ಟ್ ಏನಾಯ್ತು? ಅವರ ಶರೀರದಲ್ಲಿರುವ ವಿಷ ಮಾಯ ಆಯಿತು. 2ನೇದು, ಅರಣ್ಯದಲ್ಲಿರುವ ಎಲ್ಲ ಉರಿ ಮಂಡಲಗಳು ಮಾಯ ಆದವು.
ಇವೆರಡು ಅದ್ಭುತ ನಡೀತು. ಮೊದಲನೇದೇನು? ಶರೀರದಲ್ಲಿರುವ ವಿಷ ಹೊರಟೋಯ್ತು. ಅವರನ್ನ ಕಚ್ಚಲಿಕ್ಕೆ ಬಂದಂತ ಎಲ್ಲ ಹಾವುಗಳು ಮಾಯಾದು. ಹಾಗಾದ್ರೆ ಇವತ್ತೇನಾಗ್ತದೆ ಪಾಸ್ಟ್ರೆ? ಇವತ್ತು ಯಾರು ನಂಬಿಕೆಯಿಂದ ಆ ಶಿಲುಬೆಯನ್ನ ದೃಷ್ಟಿಸ್ತಾರೋ, ನಂಬಿಕೆಯಿಂದ ನೋಡ್ತಾರೋ, ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವಷ್ಟು ಸಾರಿ ನನ್ನ ಮರಣವನ್ನ ನೆನಪು ಮಾಡಿಕೊಳ್ಳ್ರಿ. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಏನ್ ನೆನೆಸ್ಕೊಳ್ಳೋದು? ನೀವು ಅದೇ ಕ್ರಾಸ್ ಶಿಲುಬೆಯನ್ನ ನೀವು ಈ ದೃಷ್ಟಿಕೋನದಿಂದ ನೋಡುವುದಾದ್ರೆ ಹೆಂಗೆ? ಅವ್ರು ಹೆಂಗೆ ನೋಡಿದ್ರು, ಇದು ನೋಡುವಾಗ ನನಗೆ ಗುಣ ಆಗ್ತದೆ, ಇದು ನೋಡುವಾಗ ನಾನು ಬದುಕ್ತೇನೆ, ಇದು ನೋಡುವಾಗ ನಾನು ಸಾಯುವುದಿಲ್ಲ ಎಂಬ ನಂಬಿಕೆಯಿಂದ ನೋಡಿದವರು ಎಲ್ಲರೂ ಬದುಕಿದ್ರು. ಅದೇ ಪ್ರಕಾರ ಇವತ್ತು ಶುಭ ಶುಕ್ರವಾರದ ಶಿಲುಬೆಯನ್ನು ನೀನು ನೋಡುವುದಾದ್ರೆ, ಪ್ರತಿ ದಿವಸ ನಿನ್ನ ಜೀವಿತದಲ್ಲಿ ಅದೇ ವಿಶ್ವಾಸದಿಂದ ಅದನ್ನು ಗಮನಿಸುವುದಾದ್ರೆ, ಹಲೋ, ನಿನ್ನ ಶರೀರದಲ್ಲಿರುವ ಎಲ್ಲ ವಿಷ, ಪಾಯ್ಸನಸ್ ಅಂದ್ರೆ ಯಾವುದೇ ರೋಗವನ್ನು ತಂದು ಹಾಕುವಂತ ಎಂಥದ್ದೇ ಪಾಯ್ಸನ್ಗಳಿರಲಿ, ಕ್ಯಾನ್ಸರ್ಗಳಿರಲಿ, ಗಡ್ಡೆಗಳಿರಲಿ, ಏನೇ ಇರಲಿ, ಯೇಸು ಕ್ರಿಸ್ತನ ಶಿಲುಬೆ ನೀನು ದೃಷ್ಟಿಸುವಾಗ ಅಂದು ಅವರ ಶರೀರದಲ್ಲಿರುವ ವಿಷ ಮಾಯ ಆದಂಗೆ ನಿನ್ನ ಶರೀರದಲ್ಲಿರುವ ರೋಗಗಳು ಮಾಯ ಆಗ್ತವೆ. ಹಲ್ಲೆಲೂಯ. ಇದು ಸುಮ್ಮನೆ ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಇದಕ್ಕೆ ಆತನ ಬಾಸುಂಡಿಂದ ಗುಣವಾಯ್ತು. ಅರ್ಥ ಏನು? ನೀನು ಆ ಶಿಲುಬೆಯನ್ನು ನೋಡುವುದಾದ್ರೆ, ನಂಬುವುದಾದ್ರೆ, ಆತನ ಬಾಸುಂಡೆಯಿಂದ ನಿನಗೆ ಆರೋಗ್ಯವನ್ನು ಕೊಡುವುದಕ್ಕಾಗಿ ಎಷ್ಟು ಶಿಲುಬೆ ಮೇಲೆ ಸತ್ತಿದ್ದಾನಂತ ನಂಬುವುದಾದರೆ, ನಿಜವಾಗಿ ದೇವರು ನಿನ್ನ ಜೀವಿತದಲ್ಲಿ ಶರೀರದಲ್ಲಿರುವ ಎಲ್ಲ ರೋಗಗಳನ್ನು ಮಾಯ ಮಾಡ್ತಾರೆ. ರೋಗವನ್ನ ಬರೇ ಮಾಯ ಮಾಡುವುದಲ್ಲ, ಎರಡನೇದಾಗಿ ಹೇಳ್ತೀವಿ, ಉರಿ ಮಂಡಲಗಳು ಕಾಣದೆ ಹೋದವು. ಅಂದ್ರೇನು? ನಿನ್ನನ್ನು ಬಾಧಿಸುವ ಎಲ್ಲ ಸೈತಾನ ಶಕ್ತಿಗಳು, ನಿನ್ನನ್ನು ಹಾಳು ಮಾಡುವುದಕ್ಕಾಗಿ, ನಿನ್ನ ಕುಟುಂಬವನ್ನು ಹಾಳು ಮಾಡುವುದಕ್ಕಾಗಿ, ನಿನ್ನ ಜೀವಿತವನ್ನು ಹಾಳು ಮಾಡಲಿಕ್ಕೆ ಸೈತಾನರು ಎಲ್ಲ ತಂತ್ರಗಳು, ಅವು ಫಲಿಸುವುದಿಲ್ಲ. ನಿನಗೆ ವಿರೋಧವಾಗಿ ಸೈತಾನ ಮಾಡಿದ ಯಾವ ಯೋಜನೆಗಳು ನೆರವೇರುವುದಿಲ್ಲ. ಯಾಕೆಂದ್ರೆ ನೀನು ಶಿಲುಬೆ ಮೇಲಿದೆಯಾ, ನಿನ್ನ ಶಿಲುಬೆಯನ್ನು ದೃಷ್ಟಿಸ್ತಿದೀಯಾ. ಉರಿ ಮಂಡಲಗಳು ಮಾಯ ಆದಂಗೆ ಸೈತಾನನು ನಿನ್ನ ಜೀವಿತದಲ್ಲಿ ಹಾಕಿದ ಎಲ್ಲ ಪ್ಲಾನ್ಗಳು ಮಾಯ ಆಗ್ತದೆ, ನೀನು ನಂಬುವುದಾದ್ರೆ. ಹಲ್ಲೆಲೂಯ. ಇದೇ ಆ ವಾಕ್ಯದ ಅರ್ಥ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ಅಧ್ಯಾಯ 18ನೇ ವಚನ ಓದ್ರಿ. Yes, the preaching of the cross. Okay. Yes, it is foolishness to them who are in the perish. Okay. But unto us who are saved, it is the power of God. ಅದಕ್ಕೆ ಸುಮ್ಮನೆ ಪೌಲ ಹೇಳುವುದಿಲ್ಲ, ನಾಶನದಲ್ಲಿರೋರಿಗೆ ಇದು ಹುಚ್ಚು ಮಾತು, ಆದ್ರೆ ರಕ್ಷಣೆಯಲ್ಲಿರೋ ನನಗೆ ಅದು ಶಕ್ತಿ. ಹಲ್ಲೆಲೂಯ. ದೇವರ ಶಕ್ತಿ. ನಿಮಗೆ ನಂಬಿಕೆ ಇದೆ ಗೊತ್ತಿಲ್ಲ ಪ್ರಿಯರೇ, ಆದ್ರೆ ಪೌಲನ ಕೇಳ್ರೆ ಅವನು ಹೇಳ್ತಾನೆ, ಶಿಲುಬೆ ದೇವರ ಶಕ್ತಿಯಾಗಿದೆ. ಜನರಿಗೆ ಹುಚ್ಚಾಗಿರ್ಬಹುದು, ಆದ್ರೆ ನನಗೆ ಅದು ದೇವರ ಶಕ್ತಿಯಾಗಿದೆ. ಅವನು ಅನುಭವಿಸಿದಾನೆ ಪ್ರಿಯರೇ, ಅದು ದೇವರ ಶಕ್ತಿ. ಯಾಕೆಂದ್ರೆ ಅರಣ್ಯದಲ್ಲಿರುವ ಜನರಿಗೆ ಒಳಗಡೆ ವಿಷಾನೇ ಹೋದ ಮೇಲೆ ನನ್ನ ಶರೀರದಲ್ಲಿರುವಂತ ರೋಗ ಹೋಗುದಿಲ್ವಾ? ಅದಕ್ಕೆ ಹೇಳ್ತಾನೆ, ಇದು ನನಗೆ ದೇವರ ಶಕ್ತಿ. ದೇವರ ಶಕ್ತಿ, ಪವರ್ ಆಫ್ ಗಾಡ್, ಪವರ್ ಆಫ್ ಗಾಡ್. ಯಾಕೆ ದೇವರ ಶಕ್ತಿ? ಯಾಕೆಂದ್ರೆ ಶಿಲುಬೆ ಏನ್ ಸೂಚಿಸ್ತದೆ? ಕೆಲವು ವಿಷಯಗಳನ್ನು ಸೂಚಿಸ್ತದಿರಲ್ಲ, ನಾನು ಬರ್ದಿಲ್ಲ ಪ್ರಿಯರೇ. ಮೊದಲನೇದಾಗಿ ಶಿಲುಬೆ ಸೂಚಿಸುವ ಮೊದಲನೇ ಕಾರ್ಯ ಸೆಲ್ಫ್ ಸ್ಯಾಕ್ರಿಫೈಸ್, ಸ್ವತ್ಯಾಗವನ್ನು ಸೂಚಿಸ್ತದೆ. ಯೇಸು ಕ್ರಿಸ್ತನು ತನ್ನನ್ನು ತಾನು ತ್ಯಾಗ ಮಾಡಿಕೊಂಡ. ಎರಡನೇದಾಗಿ ಶಿಲುಬೆ ತೋರಿಸ್ತದೆ ಸಬ್ಮಿಷನ್, ಒಪ್ಪಿಸಿಕೊಡುವಿಕೆ. ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ. ಮೂರನೇದಾಗಿ ಇದು ಸೂಚಿಸ್ತದೆ ಮರಣ. ನೀನು ನಾನು ಸಾಯಬೇಕಾದ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಸತ್ತಿದ್ದಾನೆ. ನಾಲ್ಕನೇದು ಶಿಲುಬೆ ಸೂಚಿಸ್ತದೆ ರಿಜೆಕ್ಷನ್,
ರಿಜೆಕ್ಷನ್ ಅಂದ್ರೆ ಏನಂತಾರೆ ಕನ್ನಡ? ತಿರಸ್ಕಾರ. ಇಟ್ ಮೀನ್ಸ್ ವಾಟ್? ನಾನು ನೀನು ದೇವರಿಂದ ತಿರಸ್ಕರಿಸಲ್ಪಟ್ಟವರು. ನಮಗೂ ದೇವರಿಗೂ ಸಂಬಂಧನೇ ಇಲ್ಲ. ಆದರೆ ನಾನು ನೀನು ತಿರಸ್ಕಾರ ಹೊಂದಬಾರ್ದು, ನಾವು ಎಲ್ಲರೂ ಸ್ವೀಕರಿಸಲ್ಪಡ್ಬೇಕಂತ ಹೇಳಿ ಶಿಲುಬೆ ಮೇಲೆ ಯೇಸು ತಿರಸ್ಕರಿಸಲ್ಪಟ್ಟ. ದಿಸ್ ಈಸ್ ದ ಸಿಂಬಾಲಿಕ್ ಆಫ್ ರಿಜೆಕ್ಷನ್. ಕ್ರಾಸ್ ಇಸ್ ದ ಸಿಂಬಾಲಿಕ್ ಆಫ್ ಸೆಲ್ಫ್ ಸ್ಯಾಕ್ರಿಫಿಕೇಶನ್. ಇಟ್ಸ್ ಅ ಸಿಂಬಾಲಿಕ್ ಆಫ್ ಡೆತ್ and it's symbolical of submission and rejection. ನಾನು ನೀನು ತಿರಸ್ಕಾರ ಹೊಂದಬಾರ್ದಂತೇಳಿ ಯೇಸು ಕ್ರಿಸ್ತನು ತಿರಸ್ಕರಿಸಲ್ಪಟ್ಟ. ಅಷ್ಟೇ ಅಲ್ಲ, ಇಟ್ ಈಸ್ ದ ಸಿಂಬಾಲಿಕ್ ಆಫ್ ಪನಿಷ್ಮೆಂಟ್. ಶಿಕ್ಷೆಗೆ ಒಂದು ಗುರುತು ಶಿಲುಬೆ. ಅರ್ಥ ಏನು? ಇವತ್ತು ನನಗೂ ನಿನಗೂ ಶಿಕ್ಷೆ ಆಗ್ಬೇಕಾಗಿತ್ತು, ಆದ್ರೆ ಯೇಸು ಕ್ರಿಸ್ತನು ನೀನು ಶಿಕ್ಷೆ ಹೊಂದಬಾರ್ದು, ನಾನು ಶಿಕ್ಷೆ ಹೊಂದಬಾರ್ದು ಅಂತ ಹೇಳಿ ತಾನು ಶಿಕ್ಷೆ ಹೊಂದಿದ. ಎಲ್ಲಿ? ಕಲ್ವಾರಿ ಶಿಲುಬೆ ಮೇಲೆ. ಕ್ರಾಸ್ ಈಸ್ ದ ಸಿಂಬಾಲಿಕ್ ಆಫ್ ಫಾರ್ಗಿವನ್. ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಿ? ಯೇಸು ಕ್ರಿಸ್ತನ್ ಹೇಳ್ತಾರೆ. ವೈ? ಬಿಕಾಸ್ ಇಟ್ಸ್ ಅ ಸಿಂಬಾಲಿಕ್ ಆಫ್ ಫಾರ್ಗಿವನ್, ಅಂದ್ರೆ ಕೈ ಬಿಡಲ್ಪಡುವಿಕೆ. ಪ್ರಿಯರೇ, ನಾವೆಲ್ಲರೂ ಕೈ ಬಿಡಲ್ಪಟ್ಟವರಾಗಿದ್ವಿ. ಆದ್ರೆ ಯೇಸು ಕ್ರಿಸ್ತನ ಮರಣದ ಮೂಲಕ ನಾವು ಕೈ ಬಿಡಲ್ಪಟ್ಟವರಲ್ಲ, ನಮ್ಮನ್ನ ದೇವರು ಕೈ ಹಿಡಿದಿದ್ದಾರೆ. ಹಲ್ಲೆಲೂಯಾ. ಯಾಕೆ? ಯಾಕೆಂದ್ರೆ ಯೇಸು ಕ್ರಿಸ್ತನ ಕೈ ಬಿಡಲ್ಪಡ್ತು, ಕಾರಣ ನಾವು ಕೈ ಬಿಡಲ್ಪಡಬಾರ್ದು. ಎಂತ ಅದ್ಭುತವಾದ ಶಿಲುಬೆ! ಈ ಶಿಲುಬೆ ಬಗ್ಗೆ ಜನರಿಗೆ ಅರಿವೇ ಇಲ್ಲ. ಸುಮ್ಮನೆ ಕೊಳ್ಳಕ್ಕೆ ಹಾಕೊಂಡು ಅಡ್ಡಾಡ್ತಾರೆ. ನೀನು ಕೊಳ್ಳಲ್ಲಿ ಶಿಲುಬೆ ಹಾಕೊಳ್ಳೋದ್ರಿಂದ ಅದರ ಮಹತ್ವ ಗೊತ್ತಾಗಲ್ಲ. ಜೀವಿಸು, ಶಿಲುಬೆ ಪ್ರಾಮುಖ್ಯತೆ ತಿಳ್ಕೊಂಡು ಜೀವಿಸು, ಆವಾಗ ಶಿಲುಬೆ ಪ್ರಾಮುಖ್ಯತೆ ಏನೆಂಬುದಾಗಿ ಅರ್ಥ ಆಗ್ತದೆ. ಪ್ರಿಯರೇ, ಕೊನೆಯದಾಗಿ ಇಟ್ಸ್ ಸಿಂಬಾಲಿಕ್ ಆಫ್ ಡಿಫೀಟ್ ಆಫ್ ಸೈತಾನ್. ಶಿಲುಬೆ ಅಂದ್ರೆ ಸೈತಾನನ ಸೋಲಿಗೆ ಗುರುತು. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದನೋ, ಸೈತಾನಿಗೆ ಗೊತ್ತಿಲ್ಲ ಅವನು ಸೋತು ಹೋಗಿದ್ದು. ಅವನು ಸಂತೋಷ ಪಡ್ತಿದ್ದಾನೆ. ಅವನು ಹುಚ್ಚಾದ, ಮರಳಾದ. ಯಾರು? ಸೈತಾನ. ಸೈತಾನ್ ತಿಳ್ಕೊಂಡ ಕತೆ ಮುಗೀತಂತ, ಆದ್ರೆ ಅವನದೇ ಕತೆ ಮುಗಿದಿದ್ದು ಅವನಿಗೆ ಗೊತ್ತಿಲ್ಲ. ಅವನು ತಿಳ್ಕೊಂಡ ಯೇಸು ಕ್ರಿಸ್ತನ ಕತೆ ಮುಗೀತು. ನೋ, ಯೇಸು ಕ್ರಿಸ್ತನ ಕತೆ ಮುಗಿದಿಲ್ಲ. ಅಂದುಕೊಂಡಂತ ಸೈತಾನನ ಕಥೆಯಲ್ಲಿ ಮುಗೀತು. ಯೇಸು ಕ್ರಿಸ್ತನಿಗೆ ಸೋಲಾಗಲಿಲ್ಲ, ಅಂದುಕೊಂಡಂತ ಸೈತಾನನಿಗೆ ಸೋಲಾಯ್ತು. ದೇವ ಜನರಿಗೆ ಸೋಲಾಗಲಿಲ್ಲ, ಅಂದುಕೊಂಡಂತ ಸೈತಾನನಿಗೆ ಸೋಲಾಯ್ತು. ದಿಸ್ ಈಸ್ ದ ಕ್ರಾಸ್, ದಿಸ್ ಈಸ್ ದ ಮೆಸೇಜ್ ಆಫ್ ಕ್ರಾಸ್. ಇದು ಶಿಲುಬೆ ಸಂದೇಶ. ಪ್ರಿಯರೇ, ಅದಕ್ಕೆ ಪೌಲನು ಹೇಳ್ತಾನೆ ಧೈರ್ಯವಾಗಿ, ಏನು ಗೊತ್ತಾ? ನಾಶನದಲ್ಲಿರೋರಿಗೆ ಹುಚ್ಚು ಮಾತು, ನನಗಿದು ದೇವರ ಶಕ್ತಿ. ಇಟ್ಸ್ ಅ ಪವರ್ ಆಫ್ ಗಾಡ್. ಇದು ನನಗೆ ದೇವರ ಶಕ್ತಿ. ಅವನು ಹೇಳುದು ಇನ್ನೊಂದು ಮಾತು, ಗಲೇಷಿಯನ್ಸ್ 6:14. ಅವನು ಹೇಳುವಂತ ಇನ್ನೊಂದು ಮಾತು, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ಹೋದ್ರಿ? ಓಕೆ. ಹಲೋ, ಅವನು ಹೇಳ್ತಾ ಇದ್ದಾನೆ, ಬಟ್ God forbid that I should glory save in the cross of our Lord Jesus Christ. ಯೇಸು ಕ್ರಿಸ್ತನ ಶಿಲುಬೆ ಹೊರತಾಗಿ ಐ ನೆವರ್ ಬೂಸ್ಟ್ ಎನಿಥಿಂಗ್. ಯಾದ್ರ ಮೇಲೂ ಕೂಡ ನಾನು ಏನ್ ಮಾಡಿಕೊಳ್ಳುವುದಿಲ್ಲ, ಹೆಚ್ಚಳ ಪಡುವುದಿಲ್ಲ. ಅಲೋ, ಇವತ್ತು ಯಾರಾದ್ರೂ ಸ್ವಲ್ಪ ಶ್ರೀಮಂತರಾದ್ರೆ ಆ ಶ್ರೀಮಂತಿಕೆಯಲ್ಲಿ ಹೆಚ್ಚಳ ಪಡ್ತಾರೆ. ಯಾರಾದ್ರೂ ಒಂದು ದೊಡ್ಡ ಮನೆ ಕಟ್ಟಿದ್ರೆ ಆ ದೊಡ್ಡ ಮನೆ ವಿಷಯದಲ್ಲಿ ಹೆಚ್ಚಳ ಪಡ್ತಾರೆ. ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೆ ಅದರಲ್ಲಿ ಹೆಚ್ಚಳ ಪಡ್ತಾರೆ. ಲೋಕದಲ್ಲಿ ಶ್ರೇಷ್ಠ ವ್ಯಕ್ತಿ ಆದ್ರೆ, ಒಳ್ಳೆ ಪೊಸಿಷನ್ ಬಂದ್ರೆ ಅವನು ಅದರಲ್ಲಿ ಹೆಚ್ಚಳ ಪಡ್ತಾನೆ. ಬಟ್ ದೈವ ಜನರು, ಇವತ್ತು ನಿಮಗೆ ದೊಡ್ಡ ಪೊಸಿಷನ್ ಇರ್ಬೋದು, ಒಳ್ಳೆ ಮನೆ ಇರ್ಬೋದು, ಒಳ್ಳೆ ಬಿಸ್ನೆಸ್ ಇರ್ಬೋದು, ಒಳ್ಳೆ ಆಸ್ತಿ ಇರ್ಬೋದು, ಒಳ್ಳೆ ಜಾಗ ಇರ್ಬೋದು, ಲ್ಯಾಂಡ್ ಇರ್ಬೋದು, ಕಾರ್ ಇರ್ಬೋದು. ಬಟ್ ಅವೆಲ್ಲ ದೇವರು ಕೊಟ್ಟ ಕೃಪೆ. ಇವತ್ತು ಅವೆಲ್ಲ ನಿಮಗೆ ಸಿಕ್ಕಿದ್ದೆ ಬಿಕಾಸ್ ಆಫ್ ದ ಕ್ರಾಸ್.
ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ರಿಂದ, ಆತನ ಕೃಪೆ ನಮ್ಮ ಮೇಲೆ ಇರುವುದರಿಂದ ಇವತ್ತು ಅದು ನಮಗೆ ಸಿಕ್ಕಿದೆ. ಅದರ ಅರ್ಥ ನಾನು ಅದರಲ್ಲಿ ಹೆಚ್ಚಳ ಪಡುವುದಿಲ್ಲ. ಪೌಲನ್ ಹೇಳ್ತಾ ಇದ್ದಾನೆ, ನಾನು ಹೆಚ್ಚಳ ಪಡ್ಲಿಕ್ಕೆ ಬಹಳ ಇದೆ ರೀ. ಎದ್ರ ಮೇಲೆ ಹೆಚ್ಚಳ ಪಡ್ಬೋದು? ನಾನು ರೋಮಾಪುರ ಹಕ್ಕುದಾರ, ಪರಿಸಾಯ, ಶ್ರೀಮಂತ, ಪದವಿದಾರ, ಏನ್ ಬೇಕು ಎಲ್ಲ ನನ್ನ ಹತ್ರ ಇದೆ. ಆದ್ರೆ ಅವನು ಹೇಳ್ತಾನೆ, ಎದರಲ್ಲಿ ನಾನು ಹೆಚ್ಚಳ ಪಡೋದಿಲ್ಲ. ಎದರಲ್ಲಿ ಹೆಚ್ಚಳ ಪಡ್ತೇನೆ? ಎದರ ಮೇಲೆ? ಶಿಲುಬೆಗೆ ಹಾಕಿಸಿಕೊಂಡ. ಹಲೋ, ಅವನು ಹೇಳ್ತಾ ಇದ್ದಾನೆ ಶಿಲುಬೆ ವಿಷಯ, ಬೇರೆ ಏನ್ ಹೇಳ್ತಿಲ್ಲ ಅವನು. ಶಿಲುಬೆ, ಐ ಬೂಸ್ಟ್ ಇನ್ ದ ಕ್ರಾಸ್. ಯೇಸು ಕ್ರಿಸ್ತನ ಶಿಲುಬೆ ವಿಷಯದಲ್ಲಿ ನನಗೆ ಹೆಚ್ಚಳ. ಅವನು ಬೇರೆ ಏನ್ ಹೇಳ್ತಾ ಇಲ್ಲ. ಶಿಲುಬೆ ವಿಷಯದಲ್ಲಿ ನಾನು ಹೆಚ್ಚಳ ಪಡ್ತೇನೆ. ಯಾಕೆ? ಯಾಕೆಂದ್ರೆ ಶಿಲುಬೆ ನನ್ನ ಜೀವಿತದಲ್ಲಿ ಎಲ್ಲಕ್ಕಿಂತ ಪ್ರಾಮುಖ್ಯವಾದ ಸ್ಥಾನ. ಅರ್ಥ ಏನು? ಆ ಶಿಲುಬೆ ಅಂದ್ರೇನೆ ಬಿಡುಗಡೆ, ಶಿಲುಬೆ ಅಂದ್ರೇನೆ ಜಯ, ಶಿಲುಬೆ ಅಂದ್ರೇನೆ ನನ್ನ ಜೀವಿತದಲ್ಲಿ ದೇವರು ಮಾಡಿದಂತ ಒಂದು ಟ್ರಾನ್ಸ್ಫಾರ್ಮೇಶನ್. ಅವತ್ತು ಶಿಲುಬೆ ಮೇಲೆ ಯೇಸು ಸಾಯದಿದ್ದರೆ ನಾನು ಸಾಯ್ಬೇಕಾಗ್ತಿತ್ತು. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತ ಸುರಿಸಿದಿದ್ರೆ ನಾನು ನರಕಕ್ಕೆ ಹೋಗ್ಬೇಕಾಗಿತ್ತು. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಬಾಸುಣ್ಣೆನ ಹೊಂದಿಕೊಳ್ಳದಿದ್ರೆ ನಾನು ಅನಾರೋಗ್ಯದಲ್ಲಿ ಬೀಳಬೇಕಾಗಿತ್ತು. ಅರ್ಥ ಏನು? ಆ ಒಂದು ಶಿಲುಬೆ ನನ್ನ ಜೀವಿತದಲ್ಲಿ ಬೇಕಾಗಿದ್ದು ಎಲ್ಲವನ್ನು ನನಗೆ ಕೊಟ್ಟಿದೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಐ ಬೂಸ್ಟ್ ಓನ್ಲಿ ಇನ್ ದ ಕ್ರಾಸ್, ಐ ಗ್ಲೋರಿಫೈ ಇನ್ ದ ಕ್ರಾಸ್. ನನ್ನ ಎಜುಕೇಶನ್, ನನ್ನ ಧರ್ಮ, ನನ್ನ ಆಸ್ತಿ ಅಂತಸ್ತು, ಇದೆಲ್ಲ ಆತನ ಮುಂದೆ ಕಸ. ಇವತ್ತು ಪ್ರಿಯರೇ, ನನಗೆ ನೀವು ಹೇಳ್ರಿ, ನೀವೆದರಲ್ಲಿ ಹೆಚ್ಚಳ ಪಡ್ತೀರಿ? ನೀವೆದರಲ್ಲಿ ಹೆಚ್ಚಳ ಪಡ್ಲಿಕ್ಕೆ ಇಷ್ಟಪಡ್ತೀರಿ? ಯಾಕೆ? ಆತನು ಯಾಕೆ ಶಿಲುಬೆ ಮೇಲೆ ಹೆಚ್ಚಳ ಪಟ್ಟ? ನಾನು 3 ವಿಷಯ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಅವನು ಹೇಳ್ತಾನೆ, ನಾನು ಶಿಲುಬೆ ಮೇಲೆ ಹೆಚ್ಚಳ ಪಡ್ತೀನಿ. ಯಾಕೆ? ವೈ? ಫಸ್ಟ್ ಥಿಂಗ್ ಯಾಕೆ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನು ಗಟ್ಟಿಯಾದ ಧ್ವನಿಯಿಂದ ಒಂದು ಮಾತು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 19:30 ಮಕ್ಕಳು ಹೇಳಿದ ಮಾತನ್ನು ನಾನು ಹೇಳ್ತೇನೆ. ಈ ಮಾತು ಹೇಳಲಿಕ್ಕೆ ಏನು ಕಾರಣ? ವಿತ್ ಅ ಲೌಡ್ ಕ್ರೈ. ಮಾರ್ಕ್ 15:37 ಬರುವುದ್ರಿ, ಮಾರ್ಕ್ 15:37 ಬರುವುದ್ರಿ, ಯೋಹಾನ 19:30 ಬರುವುದ್ರಿ. ಬೇಗ. ಯಾವುದು? ಯಾರಾದ್ರೂ ಮಾರ್ಕ್ 15 ಓದ್ತೀರಾ? ಮಹಾಧ್ವನಿ. ಹಲೋ, ಮಹಾಧ್ವನಿ ಅಂದ್ರೆ ಏನು ಗೊತ್ತಾ? ವಿತ್ ಅ ಲೌಡ್ ವಾಯ್ಸ್, ಭಯಂಕರ ಲೌಡ್ ವಾಯ್ಸ್ ಅಲ್ಲಿ ಒಂದು ಮಾತು ಹೇಳ್ತಾನೆ, ಇಟ್ ಈಸ್ ಫಿನಿಶ್ಡ್. ಏನ್ರಿ? ಇಟ್ ಈಸ್ ಫಿನಿಶ್ಡ್. ಇದು ತೀರಿತು. ಏನ್ ತೀರಿತು? ದಟ್ಸ್ ಇಂಪಾರ್ಟೆಂಟ್. ಯಾರು ಈ ಮಾತು ಬಗ್ಗೆ ವಿಶ್ಲೇಷಣೆ ಕೊಡಕ್ ಬಂದಿದ್ರು? ಮೂರ್ತಿ ಬರ್ದಾರ, ಹೌದಾ? ತೀರಿತು, ಇಟ್ ಮೀನ್ಸ್ ವಾಟ್? ಅವನ್ ಪೌಲನ ಇಲ್ಲಿ ಹೇಳುವಂಥದ್ದು ಏನ್ ಗೊತ್ತಾ? ಇದುವರೆಗೂ ಮನುಷ್ಯನಿಗಾಗಿ ಅಪರಾಧ ನಿರ್ಣಯ ಎಂಬ ಪಟ್ಟಿ ಇತ್ತು, ಆದ್ರೆ ಇದು ಇನ್ನು ಮುಂದೆ ಇರುವುದಿಲ್ಲ. ಮನುಷ್ಯನಿಗಾಗಿ ದೇವರು ಮಾಡಿದ ಅಪರಾಧ ಪಟ್ಟಿ ಶಿಲುಬೆ ಮೇಲೆ ಹರಿದಾಕಲ್ಪಡ್ತು, ಅದು ತೀರಿತು. ಎರಡನೇದಾಗಿ ಏನ್ ತೀರಿತು? ಪ್ರತಿಯೊಬ್ಬ ಮನುಷ್ಯನಿಗಾಗಿ ಒಂದು ಜಜ್ಮೆಂಟ್ ಇದೆ, ಒಂದು ಪನಿಷ್ಮೆಂಟ್ ಇದೆ. ಆ ಪನಿಷ್ಮೆಂಟ್ ಅನ್ನು ನಾನು ತಗೊಂಡು ತೀರಿಸಿದ್ದೇನೆ. ಅರ್ಥ ಏನು? ಇನ್ನು ಮುಂದೆ ಪನಿಷ್ಮೆಂಟ್ ತೀರಿತು. ಮೂರನೇದಾಗಿ ಏನ್ ತೀರಿತು? ಇದುವರೆಗೂ ಎಲ್ಲರ ಮೇಲೆ ಸೈತಾನನ ದೊರೆತನ ಇತ್ತು, ಅಂಧಕಾರದ ಶಕ್ತಿಯ ಬಲಗಳ ದೊರೆತನ ಇತ್ತು. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಂಬೋರು ಎಲ್ಲರ ಜೀವಿತದಲ್ಲಿ ಸೈತಾನನ ದೊರೆತನ ತೀರಿತು. ಇನ್ನು ಮುಂದೆ ನಿಮ್ಮ ಮೇಲೆ ಸೈತಾನ ಆಳ್ವಿಕೆ ಇಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ. ಅದಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 1:12 ಯಾರ್ಯಾರು ಆತನ ನಂಬುತ್ತಾರೋ, ಅಂದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಅರ್ಥ, ಇದುವರೆಗೂ ಸೈತಾನ ಮಕ್ಕಳಾಗಿದ್ರೆ ಅದು ತೀರಿತು, ಇನ್ನು ಮುಂದೆ ನೀವು ದೇವರ ಮಕ್ಕಳು. ಎಲ್ಲಕ್ಕಿಂತ ಕೊನೆಯದಾಗಿ ಸೈತಾನನ ಬಲ ತೀರಿತು. ಆತನು ಇನ್ನು ಮುಂದೆ ಯಾರಿಗೂ ದೇವರ ಮಕ್ಕಳಿಗೆ ಕೇಡು ಮಾಡಲಿಕ್ಕೆ ಅವನ ಹತ್ರ ಸಾಮರ್ಥ್ಯ ಇಲ್ಲ. ದಟ್ ಈಸ್ ಕಾಲ್ಡ್
ತೀರಿತು, ಫಿನಿಶ್. ಅದಕ್ಕಾಗಿ ಅವನು ಹೇಳ್ತಾ ಇದೆ, ನಾನು ಹೆಚ್ಚಳ ಪಡೆದಿದ್ರಲ್ಲಿ ಶಿಲುಬೆ ಮೇಲೆ. ಯಾಕೆ? ಶಿಲುಬೆ ಮೇಲೆ ಎಲ್ಲ ತೀರಿತು. ನನ್ನ ಶಾಪಗಳು ತೀರಿತು, ನನ್ನ ಮೇಲಿರೋ ಪಾಪದ ತೀರಿತು, ಅಪರಾಧ ನಿರ್ಣಯ ತೀರಿತು, ನನಗೆ ನಿತ್ಯ ಜೀವ ಓಪನ್ ಆಯ್ತು. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಇದೇ ಮಾತನ್ನು ಯೇಸು ಹೇಳಿದ್ದಾರೆ 2026 ವರ್ಷಗಳ ಹಿಂದೆ. ಈಗೋ ತೀರಿತು. ನಿಮ್ಮೊಬ್ಬೊಬ್ಬರ ಹೆಸರು ಹೇಳ್ತಾರೆ, ಮಗನೇ ಮಗಳೇ, ನಿನ್ನ ಮೇಲಿರುವ ಶಾಪ ತೀರಿತು, ನಿನ್ನ ಮೇಲಿರುವ ಅಪರಾಧ ನಿರ್ಣಯ ತೀರಿತು, ನಿನಗೆ ಇವತ್ತಿಂದ ಬಿಡುಗಡೆ ಆಯಿತು. ಇಟ್ ಈಸ್ ಫಿನಿಶ್ಡ್. ಸೆಕೆಂಡ್ ಆಗಿ, ಯಾಕೆ ಯೇಸು ಪೌಲನು ನಾನು ಹೆಚ್ಚಳ ಪಡೆದ ಎದುರ ಮೇಲೆ ಯಾಕೆ ಇದನ್ನು ಹೇಳ್ತಿದ್ದಾನೆ? ಎರಡನೇ ವಿಷಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 38ನೇ ವಚನ. ಬೇಗ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 38ನೇ ವಚನ ತೆಗಿಮ. ಓಕೆ. ಸಿ ಏನಾಯ್ತು ಅವತ್ತು? ದೇವರ ವಾಕ್ಯ ಹೇಳ್ತದೆ, ದೇವಾಲಯದ ಪರದೆ ಏನಾಯ್ತು ಅಂತೆ. ಹಲೋ, ಯಾವಾಗ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣ ಬಿಟ್ಟು ಈಗೋ ತೀರಿತು ಅಂತ ಹೇಳುವಾಗ ಏನಾಯ್ತು? ದೇವಾಲಯದ ಪರದೆ 2 ಭಾಗ ಆಯ್ತು. ಯಾರಿಗಾದ್ರೂ ಗೊತ್ತಾ ದೇವಾಲಯದ ಪರದೆ ಅರ್ಥ ಏನು? ದೇವಾಲಯದಲ್ಲಿ ಒಂದು ಪರದೆ ಇದೆ. ಅದು ಮಹಾಪರಿಶುದ್ಧ ಸ್ಥಳಕ್ಕೂ ಪರಿಶುದ್ಧ ಸ್ಥಳಕ್ಕೂ ಇರುವಂತ ಒಂದು ಪರದೆ. ಅರ್ಥ ಏನು? ಅಂಗಳದಲ್ಲಿ ಬರುವ ಜನರಿಗೆ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಇಲ್ಲ. ಮಹಾಪರಿಶುದ್ಧ ಸ್ಥಳಕ್ಕಂದ್ರೆ ಪ್ರವೇಶನೇ ಇಲ್ಲ. ಅವ್ರಿಗೇನು ಕೆಲಸ ಇದ್ರು ಎಲ್ಲಿ ಮಾಡ್ಬೇಕು? ಅವರು ಅಂಗಳದಲ್ಲೇ. ನೋ ಎಂಟ್ರಿ ಇಲ್ಲ. ಯಾರಿಗೆ ಎಂಟ್ರಿ? ಓನ್ಲಿ ಮಹಾಯಾಜಕ. ಅಲ್ಲೋ, ನೀವು ತಿಳ್ಕೊಡ್ರಿ. ಈಗ ಹೋಲಿ ಪ್ಲೇಸ್ ಅಂದ್ರೆ ದೇವರು ಕಾಣಿಸಿಕೊಳ್ಳುವ ಸ್ಥಳ. ಈಗ ನಮ್ಮ ಹೋಲಿ ಪ್ಲೇಸ್ ಈ ಪುಲ್ಪಿಟ್ ಅಲ್ಲ. ಅದಕ್ಕೆ ಇಲ್ಲಿ ಯಾವುದೂ ಪರದೆ ಇಲ್ಲ. ಅದಕ್ಕೆ ಕೆಲವು ಚರ್ಚ್ಗಳಲ್ಲಿ ಪರದೆ ಇದಾವೆ, ಗೊತ್ತಾ ನಿಮಗೆ? ಪರದೆ ಅಲ್ಲ, ಸ್ಟೀಲ್ ಗ್ರಿಲ್ ಇರ್ತದೆ. ಫುಲ್ ಸ್ಟೀಲ್ ಗ್ರಿಲ್. ಓನ್ಲಿ ಪಾಸ್ಟ್ ಸ್ಟೇಜ್. ಉಳಿದವರೆಲ್ಲ ಅಲ್ಲೇ ಇರಬೇಕು. ಅವರಿಗೆ ಪ್ರೇಯರ್ ಮಾಡಿಸ್ಕೊಳ್ಬೇಕಂದ್ರೆ ಏನು ಮಾಡಿರ್ತಾರೆ? ಇಲ್ಲಿಂದ ಇಲ್ಲಿವರೆಗೂ ಒಂದು ಬೆಡ್ ಹಾಕಿರ್ತಾರೆ. ಸಣ್ಣ ಬೆಡ್, ಗೊತ್ತಾ ನಿಮಗೆ? ಈ ಭಾಗದಿಂದ ಈ ಭಾಗದವರೆಗೂ ಒಂದು ಸಣ್ಣ ಬೆಡ್ ಇರ್ತದೆ. ಬೆಡ್ ಅಂದ್ರೆ ಏನೋ ದಿಂಬಿ ತರ ಇರುವಂತ ಒಂದು ಬೆಡ್. ಅವರಲ್ಲಿ ಬಂದು ನೀಲ್ ಡೌನ್ ಮಾಡಬೇಕು. ಯಾಜಕನು ಇಲ್ಲಿ ನಿಂತ್ಕೊಂಡಿರ್ತಾನೆ. ಇಲ್ಲಿ ನಿಂತ್ಕೊಂಡು ಅವರ ತಲೆಯನ್ನು ಮುಟ್ಟಬೇಕು. ಅವ್ರ ಮೇಲ್ ಬರಂಗಿಲ್ಲ. ಇಲ್ಲಿ ಹಂಗಿಲ್ಲ ರೀ, ಎಲ್ಲರೂ ಮೇಲ್ ಬರ್ಬೋದು. ಯಾಕೆ? ಅಂದು ಆ ಮಹಾ ದೇವಾಲಯದ ಪರದೇನೆ ಯೇಸು ಕ್ರಿಸ್ತನ ಹರಿದು ಹಾಕಿದ್ರು. ಅರ್ಥ ಏನು? ಪರಿಶುದ್ಧ ಸ್ಥಳಕ್ಕೆ ಬರೀ ಯಾಜಕನಲ್ಲ, ಯಾರ್ಯಾರು ಯೇಸುವನ್ನು ನಂಬುತ್ತಾರೋ, ಯಾರ್ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡ್ತಾರೋ, ಯಾರೆಲ್ಲ ರಕ್ಷಣೆಯನ್ನು ಹೊಂದುತ್ತಾರೋ ಅವರೆಲ್ಲರೂ ಯೇಸು ಕ್ರಿಸ್ತನಿರುವ ಸ್ಥಳಕ್ಕೆ ಪ್ರವೇಶ. ಹಲ್ಲೆಲೂಯಾ. ಅರ್ಥ ಏನು? ಪರದೆ ಹರಿಯುವುದಕ್ಕಿಂತ ಮುಂಚೆ ನನಗೂ ನಿನಗೂ ಪರಲೋಕಕ್ಕೆ ಎಂಟ್ರಿ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾಗ ಆ ಪರದೆ ಹರಿದಿದ್ದರಿಂದ ನನಗೂ ನಿನಗೂ ಏನಾಯ್ತು? ಒಂದು ಓಪನ್ ಆದ ಮಾರ್ಗ ಸರಿಹಿಡಿಯುತ್ತೆ. ಎಲ್ಲಿಗೆ ಹೋಗ್ಲಿಕ್ಕೆ? ಯೇಸು ಕ್ರಿಸ್ತನಿರುವ ಸ್ಥಳಕ್ಕೆ ಹೋಗುವುದಕ್ಕಾಗಿ ನನಗೂ ನಿನಗೂ ಓಪನ್ ಆಯ್ತು. ಎಲ್ಲರೂ ತೆಗಿರಿ, ಒಂದು ವಚನ ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11. ಓದಮ್ಮ ಬೇಗ. ಓಕೆ. 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 ಆತನ ಮೂಲಕ ಏನಾಯ್ತು? ಹಲೋ, ಇನ್ನೊಂದು ವಚನ 10ನೇ ಅಧ್ಯಾಯ 19ನೇ ವಚನ ಓದ್ರಿ. ಹಲೋ,
ದೇವರ ಸಮಕ್ಷಮದಲ್ಲಿ ಪ್ರವೇಶ ಇಲ್ಲ ಆಗಿತ್ತು. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನ ಶರೀರವೆಂಬ ತೆರೆಯ ಮೂಲಕ, ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಶರೀರವೆಂಬ ತೆರೆಯನ್ನ ಇಚ್ಚಿದ್ದರಿಂದ ನಮ್ಮೆಲ್ಲರಿಗೂ ಏನಾಯ್ತು, ಈಗ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ಮಾರ್ಗ ಆಯ್ತು. ಅದು ಸತ್ಯ ಯಾರಿಗೆ ಗೊತ್ತಾಯ್ತು? ಪೌಲನಿಗೆ ಗೊತ್ತಾಯ್ತು. ಅವನು ಹೇಳ್ತಾನೆ, ನಾನು ಹೆಚ್ಚಳ ಪಡೋದು ಎಲ್ಲಿ? ನನ್ನ ಆಸ್ತಿ ಅಂತಸ್ತಲ್ಲ, ಯಾಕಂದ್ರೆ ಅದು ಅಳಿದು ಹೋಗ್ತದೆ. ಆದರೆ ದೇವರು ನನಗಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ನನಗಾಗಿ ದೇವರು ಪರದೆಯನ್ನು ಹರಿದು ಹಾಕಿದ್ದಾನೆ. ಪ್ರಿಯರೇ, ಅವತ್ತು ದೇವಾಲಯದ ಪರದೆ ಹರಿದಿದ್ದು ಅವರಿಗಾಗಿ ಅಲ್ಲ, ನಿನಗೋಸ್ಕರ. ಅವತ್ತು ದೇವಾಲಯದ ಪರದೆ ಹರಿದಿದ್ದಿದೆ ನನಗಾಗಿ, ನಿನಗೆ. ಯಾಕೆ ನಾವೆಲ್ಲರೂ ದೇವರ ಸಮಕ್ಷಮದಲ್ಲಿ ಏನ್ ಮಾಡ್ಬೋದು? ಈಗ ಈಸಿಯಾಗಿ ಪ್ರವೇಶ ಮಾಡಬಹುದು. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಬರೀ ಯಾಜಕನಲ್ಲ, ದೇವರ ನಂಬಿದ ಪ್ರತಿಯೊಬ್ಬನಿಗೂ ಪ್ರವೇಶ. ಪರಲೋಕಕ್ಕೆ ಕೇವಲ ಯಾಜಕರಿಗಲ್ಲ, ದೇವರ ನಂಬಿದ ಪ್ರತಿಯೊಬ್ಬನಿಗೂ ಪ್ರವೇಶ. ಅದು ಯಾರೇ ಆಗಿರಲಿ, ಅವನ ಅಣ್ಣನಾಗಿರ್ಲಿ, ಅವನ ಇಬ್ರಿಯವನಾಗಿರ್ಲಿ, ಅವನ ಗಲಾತ್ಯದವನಾಗಿರ್ಲಿ, ಯಾರೇ ಆಗಿರಲಿ, ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರೆಲ್ಲರೂ ಪ್ರವೇಶ ಮಾಡ್ತಾರೆ. ಅವರೆಲ್ಲರಿಗಾಗಿ ಯೇಸು ಕ್ರಿಸ್ತನ ಏನ್ ಮಾಡಿದ್ದಾರೆ? ಮಾರ್ಗವನ್ನು ತೆರೆಯ ಮಾಡಿದ್ದಾರೆ. ಈ ವಿಶೇಷತೆ ಯಾರಿಗೆ ಗೊತ್ತಾಯ್ತು? ಪೌಲನಿಗೆ ಗೊತ್ತಾಯ್ತು. ಅದಕ್ಕಾಗಿ ಪೌಲನ್ ಹೇಳ್ತಾ, ನಾನು ಹೆಚ್ಚಳ ಪಡೋದು ಎದರಲ್ಲಿ ಪ್ರಿಯರೇ? ನೀವು ಎದರಲ್ಲಿ ಹೆಚ್ಚಳ ಪಡ್ತೀರಿ ನನಗೆ ಗೊತ್ತಿಲ್ಲ. ಆದರೆ ಪೌಲನ್ ಹೇಳ್ತಾ ಇದೆ, ನಾನು ಹೆಚ್ಚಳ ಪಡುವುದು ಶಿಲುಬೆ ವಿಷಯದಲ್ಲಿ. ಕರ್ತನಾದ ಯೇಸು ಕ್ರಿಸ್ತ ನನಗಾಗಿ ಮಾಡಿದಂಥದ್ದು. ಮೂರನೇದಾಗಿ ಆಗಿದ್ದು, ನನಗೋಸ್ಕರ ಇರುವ ಎಲ್ಲ ಅಪರಾಧ ಪಟ್ಟಿಯನ್ನ ಅವತ್ತು ದೇವರು ಹರಿದಾಕ್ತ. ನನಗಾಗಿ ನಿನಗಾಗಿ ಒಂದು ದೊಡ್ಡ ಅಪರಾಧದ ಪಟ್ಟಿ ಇತ್ತು, ಲೀಸ್ಟೇ ಇತ್ತು. ಆದರೆ ಯೇಸು ಕ್ರಿಸ್ತ ಏನ್ ಮಾಡಿದ್ದು? ಅದನ್ನೆಲ್ಲವನ್ನ ತೆಗೆದುಹಾಕದ. ಅರ್ಥ ಏನು? ತಂದೆಯಾದ ದೇವರು ನನ್ನನ್ನು ನಿನ್ನ ನೋಡುವಾಗ ನಮ್ಮನ್ನು ಹೆಂಗೆ ನೋಡ್ತಾ ಇದ್ರಂದ್ರೆ, ಪಾಪಾದೀನರು. ಹೆಂಗೆ ನೋಡ್ತಿದ್ರು? ಪಾಪಿಗಳು. ನನ್ನನ್ನು ಯೇಸು ನೋಡುವಾಗ ಇವನು ಪಾಪಿ 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 ಅಂತ ನೋಡ್ತಾ ಇದ್ರು. ಆದ್ರೆ ವಚನ ಹೇಳ್ತಿದೆ, ರೋಮಾಪುರ 6:6 ಏನ್ ಹೇಳ್ತದೆ? ಪಾಪಾದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವನ್ನು ಕೂಡ ಕ್ರಿಸ್ತನು ಏನ್ ಮಾಡಿದರಿ? ಶಿಲುಬೆಗೆ ಹಾಕಲ್ಪಟ್ಟಿದ್ದೆಂದು ನಾವು. ಅರ್ಥ ಏನ್ ಗೊತ್ತಾ? ಎಲ್ರು ಹೇಳ್ರಿ. ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ ನಾನು ಕೂಡ ಶಿಲುಬೆಗೆ ಹಾಕಲ್ಪಟ್ಟೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ನಾನು ಕೂಡ ಶಿಲುಬೆಯಲ್ಲಿ ಸತ್ತಿದ್ದೇನೆ. ಇದೇ ದೇವರು ಹೇಳ್ತಿರೋದು. ಇದರ ಅರ್ಥ ಏನೀಗ? ಏನು ತೋರಿಸ್ತದೆ? ಇನ್ನೊಂದು ವಚನ ಓದಿ, ಕೊಲೋಸಿಯನ್ಸ್ 2:13 ಏನ್ ಹೇಳ್ರಿ? ಹಲೋ, ಬೇಗ ಚೆನ್ನಾಗಿ ಹೋದ್ರೆ ಎಲ್ರು. ಅಪರಾಧಗಳನ್ನು ಮಾಡುವುದರಿಂದ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮಣ್ಣ. ಹಲೋ, ನೀವೆಲ್ಲ ಏನಾಗಿದ್ರಿ? ಸತ್ತವರಾಗಿದ್ದ ನಿಮ್ಮಣ್ಣ ಯೇಸು ಕ್ರಿಸ್ತನು ನಿಮ್ಮನ್ನು ಸಹ ಬದುಕಿಸಿದ್ದಾನೆ. ಹೆಂಗೆ ಬದುಕಿಸಿದ ಪಾಸ್ಟ್ರೆ? ನೆಕ್ಸ್ಟ್ ಹೇಳ್ತದೆ, ಆತನು ನಿಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಬರೇ ಕ್ಷಮಿಸಲಿಲ್ಲ, ಶಿಲುಬೆ ಮೇಲೆ ನಿಮ್ಮ ಅಪರಾಧಗಳನ್ನು ಅಷ್ಟೇ ಕ್ಷಮಿಸಲಿಲ್ಲ, ನಿಮ್ಮ ಮೇಲೆ ಇದ್ದಂತ ದೋಷಾರೋಪಣೆ ಮಾಡಿದ ಆಜ್ಞಾರೂಪವಾಗಿದ್ದ ಪತ್ರ. ಅರ್ಥ ಏನು ಪಾಸ್ಟ್ರೆ? ಪರಲೋಕದಲ್ಲಿ ಒಂದು ಆಜ್ಞಾರೂಪವಾಗಿರುವಂತ ಒಂದು ಬುಕ್ ಇದೆ, ಈ ತರ ಪುಸ್ತಕ ಇದೆ. ಇದು ಓಪನ್ ಆಗ್ತದೆ. ಒಂದೇ ಪುಸ್ತಕ ಇಲ್ಲ. ನಿಮಗೆ ನಾನು ಈ ಪರಲೋಕದ ಗ್ರಂಥಗಳ ಬಗ್ಗೆ ಮಾತನಾಡುವ ಸಂದೇಶ ಕೊಟ್ಟಿದೆ. ಜ್ಞಾಪಕಾರ್ಥಕವಾದ ಪುಸ್ತಕ ಬೇರೆ ಇದೆ, ಆದ್ರೆ ಅಪರಾಧ ಪುಸ್ತಕ ಕೂಡ ಒಂದಿದೆ. ಈ ಅಪರಾಧ ಪುಸ್ತಕ ಓಪನ್ ಆಗುವಾಗ ನಿನ್ನ ಹೆಸರು ಲಿಸ್ಟ್ ಅಲ್ಲಿ ಬರ್ತದೆ. ನಿನ್ನ ಹೆಸರು ಲಿಸ್ಟ್ ಅಲ್ಲಿ ಬಂದಾಗ ನೀನು ಹುಟ್ಟದಾಗಿನಿಂದ ಸಾಯುವವರೆಗೂ ಏನೆಲ್ಲ ತಪ್ಪು ಮಾಡಿದಿ, ಏನೆಲ್ಲ ಸುಳ್ಳು ಹೇಳಿದಿ, ಏನೆಲ್ಲ ಮೋಸ ಮಾಡಿದಿ, ಎಲ್ಲವನ್ನ ಲಿಖಿತವಾಗಿ ಬರೆದಿರ್ತಾರೆ. ಅಪರಾಧ ಪತ್ರ ಎಂಬ ಪುಸ್ತಕ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನೀವು ಒಂದ್ ದಿವಸಕ್ಕೆ ಎಷ್ಟು ಸುಳ್ಳು ಹೇಳ್ತೀರಿ ನಿಮಗೆ ಗೊತ್ತಿಲ್ಲ.
ಕೌಂಟ್ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಸುಳ್ಳಾಗುತ್ತೆ ಸಾಯುವವರೆಗೂ? ಕೌಂಟ್ಲೆಸ್, ಅಂದ್ರೆ ಎನಿಸ್ಲಿಕ್ಕೂ ಸಾಧ್ಯ ಆಗದಷ್ಟು ಸುಳ್ಳು ಲೀಸ್ಟ್ ರೆಡಿ ಆಗ್ತದೆ. ಬಟ್ ನಿಮಗೆ ಮರ್ತಿದ್ರೆ ಪರಲೋಕ ಮರ್ತಿಲ್ಲ. ಎಲ್ಲವೂ ಲಿಖಿತ ರೂಪದಲ್ಲಿ ಇತ್ತು, ಎಲ್ಲವೂ ಲಿಖಿತ ರೂಪದಲ್ಲಿ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ. ರಕ್ತ ಸುರಿಸಿದಾಗ ಮಳೆ ಬಂತು. ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ರಕ್ತ ಸುರಿಸುವಾಗ ಭಯಂಕರವಾದ ಮಳೆ ಬಂತು. ಯಾಕೆ ಮಳೆ ಬಂತು? ಇದು ರಹಸ್ಯ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಪೂರ್ತಿ ಕತ್ತಲಾಗಿ ಮಳೆ ಬಂತು, ಭಯಂಕರವಾದ ಮಳೆ. ಬೆನ್ ಹೇರ್ ಎಂಬ ಪಿಕ್ಚರ್ ಯಾರಾದ್ರೂ ನೋಡಿದ್ರೆ ರಿಯಲ್ ಸೀನ್ ಅಲ್ಲಿ ಗೊತ್ತಾಗ್ತದೆ. ಬೆನ್ ಹೇರ್ ಆ ಮೂವಿ ನೋಡ್ರಿ, ಬ್ಯೂಟಿಫುಲ್ ಮೂವಿ. ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದಾಗ ಕುಷ್ಠರೋಗಿಗಳು, ಊರಿಂದ ಹೊರಗೆ ಹಾಕಲ್ಪಟ್ಟವರು, ಪಾಪಿಗಳು ಎಲ್ಲರೂ ಹೊರಗೆ ಇರ್ತಾರೆ. ಅವ್ರಿಗೆ ಯಾರಿಗೂ ಪ್ರವೇಶ ಇಲ್ಲ ಊರಲ್ಲಿ. ಈ ಬೆನ್ನೇರ್ ಮೂವಿಲಿ ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರೆ ಯೇಸು ಕ್ರಿಸ್ತನ ಶಿಲುಬೆ ಹಾಕಿದ ಭಯಂಕರವಾದ ಮಳೆ ಬರ್ತದೆ. ಆ ಮಳೆ ಯೇಸುವಿನ ರಕ್ತದ ಹನಿ ಜೊತೆಗೆ ಮಿಕ್ಸ್ ಆಗ್ತದೆ. ಆಗ ಎಲ್ಲ ಕಡೆ ನೀರು ಹರಿಯುತ್ತದೆ. ಇಡೀ ದೇಶದಲ್ಲೆಲ್ಲ ನೀರು ಹರಿಯುತ್ತದೆ. ಆ ನೀರಿನಲ್ಲಿ ಏನಿದೆ? ಯಾರ ರಕ್ತ ಇದೆ? ಯೇಸುವಿನ ರಕ್ತ. ಎಲ್ಲೆಲ್ಲಿ ಊರಿನ ಆಚೆಗೆ ಕುಷ್ಠ ರೋಗಿಗಳು ಕೂತಿದ್ರು, ಅವ್ರ ಮೈಯಲ್ಲೆಲ್ಲ ಅವ್ರಿಗೆಲ್ಲ ಕಾಲಿಗೆ ಏನ್ ತಾಗ್ತಾ ಇದೆ? ಈಗ ಆ ನೀರು, ಹರಿಯುವ ನೀರು. ಆ ನೀರಿನಲ್ಲಿ ಏನಿದೆ? ಯಾವ ಮನುಷ್ಯನು ಆ ನೀರನ್ನ ಟಚ್ ಮಾಡ್ತಾನೋ ಅವನಿಗೆ ಬಿಡುಗಡೆ. ಕುಷ್ಠ ರೋಗಿಗಳಿಗೆ ಬಿಡುಗಡೆ, ಪಾಪಿಗಳಿಗೆ ಬಿಡುಗಡೆ, ಯಾರೆಲ್ಲ ಆತನ ನಂಬ್ತಾರೋ ಅವರೆಲ್ಲರಿಗೆ ಬಿಡುಗಡೆ. ಹೀಗೆ ಇಡೀ ವಿಶ್ವಕ್ಕೆ ಯೇಸುವಿನ ರಕ್ತ ಹರಿದು. ಯಾರು ಇವತ್ತು ನೀವು ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿರ್ರಿ, ಅಲ್ಲಿ ಯೇಸುವಿನ ರಕ್ತದ ಶಕ್ತಿ ಇದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ಹೃದಯದಿಂದ ಇದನ್ನು ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ಸಾಕು, ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ? ನಿನ್ನ ಮೇಲಿರುವ ಅಪರಾಧ ಪತ್ರ ತನ್ನ ರಕ್ತದಿಂದ ಅಳಿಸಾಕ್ತಾರೆ. ಆಗ ನೀನು ಸತ್ತಾಗ ಅಪರಾಧ ನಿರ್ಣಯ ಪತ್ರ ಓಪನ್ ಆಗತ್ತೆ. ಪುಸ್ತಕ ಅಶೋಕ್ ಓಪನ್ ಮಾಡ್ತಾರೆ. ಬಟ್ ಎಲ್ಲ ಹಿಂಗಿರಲ್ಲ, ಈ ತರ ಇರಲ್ಲ. ಹೆಂಗಿರ್ತದೆ ತೋರಿಸ್ತೇನೆ. ಈ ತರ ಇರ್ತದೆ, ಖಾಲಿ. ಯಾಕೆ ಖಾಲಿ ಇರ್ತದೆ? ಇದು ಯಾಕೆ ಬ್ಲ್ಯಾಂಕ್ ಇದೆ ಗೊತ್ತಾ? ಹಿಂಗೇ ಬ್ಲ್ಯಾಂಕ್ ಆಗಿದೆ ನಿಮ್ಮೆಲ್ಲ ಪಾಪಗಳು. ಒಂದು ಪಾಪ ಇಲ್ಲ. ಯಾಕೆ? ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ? ಅಪರಾಧ ಪತ್ರವನ್ನ ಕೆಡಿಸಿ ಎಲ್ಲಿ ಬಡಿದಿದ್ದಾರೆ? ಹೋದ್ರೆ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾರೆ. ದಿಸ್ ಈಸ್ ದ ಪವರ್ ಆಫ್ ಕ್ರಾಸ್. ಇದು ಶಿಲುಬೆ ಶಕ್ತಿ. ನಿನ್ನ ಪಾಪ ಜಡಿದು ಇಲ್ಲದಂತಾಗಿ ಮಾಡಿದ್ದಾರೆ. ಆತನು ಬರೀ ಹಂಗೆ ಮಾಡಲಿಲ್ಲ, ಸೈತಾನನ ಎಲ್ಲಾ ದೊರೆತನಗಳನ್ನ, ಅಂಧಕಾರ ಶಕ್ತಿಯ ಬಲಗಳನ್ನ ಲಯಪಡಿಸಿ ಜಯೋತ್ಸವದೊಡನೆ ಮೆರೆಸುತ್ತಾ, ಹಲ್ಲೆಲೂಯ, ಅವತ್ತೊಂದು ದೊಡ್ಡ ಜಯಿಸಲ್ಪಟ್ಟವುಗಳಾಗಿ ಮೆರವಣಿಗೆ ಆಯ್ತು. ಪಾಪದ ಮೇಲೆ ಮೆರವಣಿಗೆ, ಶಾಪದ ಮೇಲೆ ಮೆರವಣಿಗೆ, ಹಲ್ಲೆಲೂಯ, ಸೈತಾನನ ಅಂಧಕಾರದ ಶಕ್ತಿಗಳ ಮೇಲೆ, ದೊರೆತನದ ಮೇಲೆ ಮೆರವಣಿಗೆ ಆಯ್ತು. ಅವತ್ತು ನನ್ನನ್ನು ಎಲ್ಲರನ್ನ ಯೇಸು ಕ್ರಿಸ್ತನ್ ತಾನು ಸತ್ತು ನಮ್ಮನ್ನು ಬದುಕಿಸಿದ. ಯೇಸು ಕ್ರಿಸ್ತನ್ ಶಿಲುಬೆ ಮೇಲೆ ಸತ್ತ, ನಾನು ನೀನು ಬದುಕಿದೆ ಪ್ರಿಯರೇ. ದಿಸ್ ಈಸ್ ದ ಮೆಸೇಜ್ ಆಫ್ ಕ್ರಾಸ್. ಇದು ಶಿಲುಬೆ ಸಂದೇಶ. ಈ ಸತ್ಯವನ್ನು ತಿಳ್ಕೊಂಡಾಗ ಪೌಲನು ಹೇಳ್ತಾನೆ, ಅದಕ್ಕಾಗಿ ನಾನು ಹೆಚ್ಚಳ ಪಡೋದೆಲ್ಲಿ? ಶಿಲುಬೆಯಲ್ಲಿ. ಯಾಕೆ? ನನಗೆ ಗೊತ್ತಿದೆ ಶಿಲುಬೆಯಲ್ಲಿ ಏನಾಯ್ತಂತ. ಶಿಲುಬೆಯಲ್ಲಿ ಯಾವ ಕಾರ್ಯ ಇತ್ತು ನನಗೆ ಗೊತ್ತು. ನನಗಾಗಿ ಪರದೆ ಹರಿಯಲ್ಪಡ್ತು, ನನಗಾಗಿ ಮಾರ್ಗ ತೆರೆಯಲ್ಪಡ್ತು, ನನಗಾಗಿ ಬಿಡುಗಡೆ ಆಯ್ತು. ಇದು ಶಿಲುಬೆ ಸಂದೇಶ ಪ್ರಿಯರೇ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅವತ್ತು ಯೇಸು ಕ್ರಿಸ್ತನ್ ನಂಬಿದಂತವ್ರು ಎಲ್ಲರೂ ಓಡೋದ್ರಿ. ಶಿಷ್ಯರು ಇರಲಿಲ್ಲ, ಯಾರು ಇರಲಿಲ್ಲ. ನಾನು ಬಹಳ ನಿನ್ನೆ ಓದ್ತಿರುವಾಗ ಯೋಹಾನ್ ಬರೆದ ಸುವಾರ್ತೆ ಪೂರ್ತಿ ಓದಿದೆ. 3 ಕಡೆ ಒಬ್ಬ ವ್ಯಕ್ತಿ ಬಗ್ಗೆ ಬರುತ್ತು, ಪರಿಸಾಯ. ನಿಮ್ಗೆ ಗೊತ್ತಾ, ಯೇಸು ಕ್ರಿಸ್ತನ ಸತ್ತು ಅವನನ್ನು ಶಿಲುಬೆಗೆ ಇಳಿಸಿದ ಮೇಲೆ ಅವನನ್ನು ಯಾರು ಮಣ್ಣು ಮಾಡಿದ್ರಂತ? ಯಾರು ಮಾಡಿದ್ರು?
ಶಿಷ್ಯರು ಅಲ್ಲಿ ಯಾರೂ ಮಾಡಲಿಲ್ಲ. ಯೋಸೆಫ್, ಬಟ್ ಯೋಸೆಫ್ ವಾಸ್ ವಿತ್ ಜೀಸಸ್. ಯೇಸು ಸ್ವಾಮಿ ಬಗ್ಗೆ ಗೊತ್ತಿತ್ತು. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟು, ಮತ್ತೆ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ರಹಸ್ಯವಾಗಿ ಯೇಸು ಬಳಿಗೆ ಬರ್ತಾ ಇದ್ದ. ಅವನ ಹೆಸರು ನಿಕೋದೇಮಸ್. ಅವನೊಬ್ಬ ಪರಿಸಾಯ. ಓಪನ್ ಆಗಿ ಬರೋವಲ್ಲ, ಅವನು ರಾತ್ರಿ ಬರೋವನು. ಬಂದು ಕೇಳೋನು, ಸ್ವಾಮಿ ನಿತ್ಯ ಜೀವ ಅಂದ್ರೆ ಏನ್ ಸ್ವಾಮಿ, ನಾವ್ ಹೆಂಗೆ ಹೋಗ್ಬೇಕು? ಯೇಸು ಸ್ವಾಮಿ ಹೇಳ್ತಾರೆ, ನಿಂಗೆ ನಿಜವಾಗಿ ಹೇಳ್ತಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದಾರೆ, ಅವನ ದೇವರಾಜ್ಯ ಕಾಣೋದಿಲ್ಲ. ಹೋಗಿ ನಿಕೋದೇಮ ಹೇಳ್ತಾನೆ, ಹೆಂಗೆ ಸ್ವಾಮಿ, ನಾನು ಇಷ್ಟು ದೊಡ್ಡವನಾಗಿದ್ದೇನೆ, ಮತ್ತೆ ತಾಯಿ ಗರ್ಭದಲ್ಲಿ ಹುಟ್ಲಿಕ್ಕೆ ಆಗ್ತದ? ನೋ, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದಾರೆ ಅವನು ದೇವರಾಜ್ಯಕ್ಕೆ ಸೇರಲ್ಲ. ಯಾರಿಗೆ ಈ ಮಾತು ಹೇಳ್ತಿರೋದು? ನಿಕೋದೇಮಸ್. ಯಾಕೆಂದ್ರೆ ಇವ ಸೀಕ್ರೆಟ್ ಬಿಲೀವರ್. ಬಟ್ ಯಾಕೆ ರಹಸ್ಯವಾದ ಬಿಲೀವರ್ ಅಂದ್ರೆ ಅವನೊಬ್ಬ ಪರಿಸಾಯ. ಎಲ್ಲ ಪರಿಸಾಯರಲ್ಲಿ ಮುಖ್ಯಸ್ಥ ಅವನು, ಡಿಸಿಷನ್ ಮೇಕರ್ ಅಂತ ವ್ಯಕ್ತಿ ಅವನು. 3ನೇ ಅಧ್ಯಾಯದಲ್ಲಿ ಒಂದು ದಿವಸ ಪರಿಸಾಯರಲ್ಲಿ ಒಂದು ದೊಡ್ಡ ವಿವಾದ ಉಂಟಾಗ್ತದೆ. ಯೇಸು ಕ್ರಿಸ್ತನ ಬಗ್ಗೆ ಭಯಂಕರವಾದಂತ ವಿರೋಧ ವ್ಯಕ್ತ ಆಗ್ತದೆ. ಇವನನ್ನು ಏನ್ ಮಾಡೋಣ, ಇವನ್ನ ಹೆಂಗೆ ಮಾಡೋಣ ಅಂತ. ಆ ಡಿಸ್ಕಷನ್ ಅಲ್ಲಿ ಯಾರು ಕೂತಿದ್ದಾರೆ? ನಿಕೋದೇಮಸ್. ಯಾಕೆ? ಅವನ ಆಲ್ರೆಡಿ ರಹಸ್ಯ ಸೀಕ್ರೆಟ್ ಬಿಲೀವರ್. ನೋಡ್ರಿ, ದೇವರು ಯಾರನ್ನು ಎಲ್ಲೆಲ್ಲಿ ಇಟ್ಟಿರ್ತಾರೆ. ಯೇಸು ಕ್ರಿಸ್ತನ ಪರವಾಗಿ ಫೈಟ್ ಮಾಡ್ತಾನೆ. ಎಲ್ಲಿ? ಅಲ್ಲಿ. ಅವಾಗ ಅವ್ರಿಗೆ ಹೇಳ್ತಾರೆ, ನೀನು ಗಲಿಲಾಯದವನೇನಪ್ಪ, ನೀನು ಏನೋ ಬಿಲೀವರ್ ಆಗಿ ಏನೋ ಮತಾಂತರ ಆಗಿರ್ಬೇಕು ನೀನು ಅಂತಾರ. 7ನೇ ಅಧ್ಯಾಯ ತೆಗಿರಿ. ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಬರೆದ ನೋಡ್ರಿ. 50ನೇ ವಚನ, 51, 52 ಓದ್ರಿ. 50ನೇ ವಚನದಿಂದ ಮೇಲಿಂದ ಓದು. ಆ ಗುಂಪಿನಲ್ಲಿ ಯಾರಿದ್ರು? ಆ ಗುಂಪಿನಲ್ಲಿ ಯಾರಿವನು? ರಹಸ್ಯವಾಗಿ ಯೇಸು ಬಳಿಗೆ ಬರೋಣ. ಓಕೆ. ಅವಾಗ ಪರಿಸರ ಏನ್ ಹೇಳ್ತಾರೆ ಗೊತ್ತ ಅವನಿಗೆ? ನೀನ್ ಗಲಿಲಾಯದವನೇನಪ್ಪ, ಗಲಿಲಾಯದಿಂದ ಯಾವ ಪ್ರವಾದಿ ಬರುದಿಲ್ಲ ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಆದ್ರೆ ಇವನಿಗೆಲ್ಲ ಗೊತ್ತಿರ್ತದೆ, ಯೇಸು ಕ್ರಿಸ್ತನೇ ಬರಬೇಕಾದ ರಕ್ಷಕನು, ಒಡೆಯನು ಅಂತ ಅವನಿಗೆ ಎಲ್ಲ ಚೆನ್ನಾಗಿ ಗೊತ್ತಿರ್ತದೆ. ಅವನ ಬಗ್ಗೆ ಬಹಳ ಫೈಟ್ ಮಾಡ್ತಾನೆ. ಜಾನ್ ದ ಗಾಸ್ಪಲ್ ಮೂವಿ ಇದೆ, ಆವಾಗ ನಿಕೋದೇಮನ ಬಗ್ಗೆ ಬಹಳ ಚೆನ್ನಾಗಿ ನಿಮ್ಗೆ ಕಾಣ್ತೀರಿ, ಅದರಲ್ಲಿ ಓದ್ರಿ. ಈಗ ಏನಾಯ್ತು, ಶಿಲುಬೆ ಮೇಲೆ ಯೇಸು ಸತ್ರು. ಯೋಸೆಫ್ ಹೋಗ್ತಾನೆ ಪಿಲಾತನ ಬಳಿಗೆ, ನೋಡ್ರಿ ನನಗೆ ಶರೀರ ಬೇಕು. ಯಾರ್ದು? ಯೇಸು ಕ್ರಿಸ್ತನ ಶರೀರ ಬೇಕಂತ ಫೈಟ್ ಮಾಡ್ತಾನೆ. ಯಾರು? ಯೋಸೆಫ ಫೈಟ್ ಮಾಡಿದಾಗ ಯೋಸೆಫ್ ನನ್ನ ಕಳಿಸ್ಕೊಟ್ಟವನೇ ನಿಕೋದೇಮ. ಯಾಕಂದ್ರೆ ನಾನು ನೇರವಾಗಿ ಹೋಗಿದ್ರೆ ಜನರಿಗೆ ನನ್ನ ಮೇಲೆ ಇನ್ನೂ ಇದು ಮಾಡಿ ನನ್ನನ್ನು ದೂಷಿಸ್ತಾರೆ ಅಂತ ಹೇಳಿ ಅವನನ್ನ ಯೋಸೆಫನ್ನು ಹೋಗಿ ಪಿಲಾತನ ಕಡೆ ಪರ್ಮಿಷನ್ ತಗೊಂಡು ಬಂದಾಗ ತಕ್ಷಣ ಓಡಿ ಬರ್ತಾನೆ. ಯಾರು? ನಿಕೋದೇಮ. ಅವರಿಬ್ಬರು ಯೇಸುವಿನ ಶರೀರವನ್ನು ಇಳಿಸಿ ನಾರು ಬಟ್ಟೆಯಿಂದ ಸುತ್ತಿ ಅದಕ್ಕೆ ಪರ್ಫ್ಯೂಮಲ್ಲೆಲ್ಲ ಹಾಕಿ ಇದುವರೆಗೂ ಯಾರಿಗೂ ಹಿಡದೇ ಇರುವಂತ ಒಂದು ಸಮಾಧಿಯಲ್ಲಿ ಸಮಾಧಿ ಮಾಡ್ತಾರೆ. ನಿಕೋದೇಮಸ್ ಅಂಡ್ ಯೋಸೆಫ್. 19ನೇ ಅಧ್ಯಾಯ ತೆಗಿರಿ. ಎಲ್ಲಿ ಬರ್ತದೆ ಓದ್ರಿ. ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನ. ನಿಕೋದೇಮನು ಸಹ ತಿಳ್ಕೊಡ್ರಿ, ಎಷ್ಟು ಶ್ರೇಷ್ಠವಾದ ವಸ್ತುಗಳನ್ನು ತಗೊಂಡ್ಬರ್ತಾನೆ ನಿಕೋದೇಮ. ಎಸ್. ಎಸ್. ಯಾರು? ನಿಕೋದೇಮಸ್ ಅಂಡ್ ಯೋಸೆಫ್. ನಾನು ಯಾಕೆ ನಿಕೋದೇಮಸ್ ಬಗ್ಗೆ ಮಾತಾಡಿದೆ? ನೀವು ಸರ್ಪವನ್ನ
ಹೇಗೆ ಅವರು ದೃಷ್ಟಿಸ್ತಾ ಇದ್ರು ಹಾಗೆ ನೀವು ಯೇಸುವನ್ನು ದೃಷ್ಟಿಸ್ರಿ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನ ಫುಲ್ ಜರ್ನಿಯಲ್ಲಿ ಶಿಷ್ಯರು ಯೇಸುವನ್ನು ದೃಷ್ಟಿಸಲಿಲ್ಲ, ಆದರೆ ನಿಕೋದೇಮನು ಯೇಸುವನ್ನು ದೃಷ್ಟಿಸಿದ. ಎಲ್ಲರೂ ಯೇಸುವನ್ನು ಕೈ ಬಿಟ್ಟರು, ಆದರೆ ನಿಕೋದೇಮಸ್ ಯೇಸುವನ್ನು ಕೈ ಬಿಡಲಿಲ್ಲ. ಬಹಿರಂಗವಾದ ಶಿಷ್ಯರಾಗಿದ್ರು, ಅವರು ಯೇಸು ಜೊತೆಗಿರಲಿಲ್ಲ, ಆದರೆ ನಿಕೋದೇಮಸ್ ಯೇಸು ಕ್ರಿಸ್ತನ ಶವ ಸಂಸ್ಕಾರ ಆಗುವವರೆಗೂ ಆತನು ಯೇಸುವನ್ನು ದೃಷ್ಟಿಸ್ತಾ ಇದ್ದ. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇವತ್ತು ಕೂಡ ಅದೇ ನಿಕೋದೇಮನ ರೀತಿಯಾದ ಜನರನ್ನು ದೇವರು ಹುಡುಕ್ತಿದ್ದಾರೆ. ಕೇವಲ ಶಿಲುಬೆ ಸಂದೇಶ ಕೇಳಿಕೊಂಡು ಹೋಗೋರಲ್ಲ, ಶಿಲುಬೆ ಸಂದೇಶ ಕೇಳಿ ಯೇಸುವಿನ ಸಂಗಡ ಇರೋರು, ಎಂಥದೇ ಪರಿಸ್ಥಿತಿ ಬಂದರೂ ಯೇಸುವನ್ನು ಬಿಡದೆ ಇರೋರು, ಯೇಸುವಿಗಾಗಿ ನಿಂತುಕೊಳ್ಳೋರು ಬೇಕಾಗಿದ್ದಾರೆ, ಯೇಸುವಿಗಾಗಿ ಹೋರಾಡೋರು ಬೇಕಾಗಿದ್ದಾರೆ. ನೀವೇನ್ ಮಾಡ್ರಿ, ಈ ಶಿಲುಬೆಯಲ್ಲಿ ನಿನಗಾಗಿ ನನಗಾಗಿ ರಕ್ತವನ್ನು ಸುರಿಸಿದ ಯೇಸು ಬಗ್ಗೆ ಜನರಿಗೆ ತಿಳಿಸುವಂತ ನಿಕೋದೇಮಗಳು ಜನರಿಗೆ ದೇವರಿಗೆ ಬೇಕಾಗಿದ್ದಾರೆ. ಇವತ್ತು ನಿನ್ನ ಶಿಲುಬೆ ಸಂದೇಶ ಕೇಳಿ ಆಶೀರ್ವಾದ ಹೊಂದುವುದಕ್ಕಾಗಿ ದೇವರನ್ನ ಅಷ್ಟೇ ಕರೆದಿಲ್ಲ, ನೀನು ಹೊಂದಿದ ಆಶೀರ್ವಾದವನ್ನು ಇತರಿಗೆ ಹೇಳುವುದಕ್ಕಾಗಿ ದೇವರು ಕರೆದಿದ್ದಾರೆ. ಪ್ರಿಯರೇ, ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನನ್ನು ನೆನೆಸಿಕೊಳ್ಳೋಸ್ಕರ ನೀವು ಈ ಕರ್ತನ ಮೇಜಿನಲ್ಲಿ ಭಾಗಿಯಾಗಿರಿ. ಬರೇ ಭಾಗಿಯಾಗಬೇಡ್ರಿ, ಅದನ್ನು ಪ್ರಸಿದ್ಧಿ ಪಡಿಸ್ರಿ. ಎಲ್ಲಿವರೆಗೂ? ನಾನು ತಿರುಗಿ ಬರುವವರೆಗೂ. ನಿಜವಾಗಿ ಇವತ್ತು ಗುಡ್ ಫ್ರೈಡೆ ಒಂದು ಅವಕಾಶ. ನಿಮ್ಗೆ ಎಷ್ಟು ಜನರಿಗೆ ಇವತ್ತು ಯೇಸು ನಿನಗಾಗಿ ಮಾಡಿದ ತ್ಯಾಗದ ಬಗ್ಗೆ ಸ್ವಲ್ಪ ಆದ್ರೂ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಮನಸ್ಸಿದ್ರೆ ಇಲ್ಲಿ ಕರಪತ್ರ ಇದಾವೆ. ಇವತ್ತು ಮನೆಗೆ ಹೋಗುವೊಳಗೆ ಒಬ್ಬನಿಗಾದ್ರೂ ಕರಪತ್ರವನ್ನು ಕೊಟ್ಟು ಮನೆಗೆ ಹೋಗ್ರಿ. ಮಾಡ್ತೀರಾ? ಕೆಲವು ಜನ ಮಾತ್ರ, ಉಳಿದವರಿಗೆ ಬೇಡ. ಹಲೋ, ಒಬ್ಬ ಡಾಕ್ಟರ್ ಬಗ್ಗೆ ಎಷ್ಟೆಲ್ಲ ಸಂದೇಶ, ಎಷ್ಟೆಲ್ಲ ಡಗರ ಸಾರ್ತೀರಿ. ನಿನಗಾಗಿ ಮಾರ್ಗ ತೆರೆದಂತ ಯೇಸು, ನಿನ್ನ ಮೇಲಿರೋ ಅಪರಾಧ ಪತ್ರವನ್ನು ಕೆಡಿಸಿದಂತ ಯೇಸು, ಅನ್ಯರು ಅಯೋಗ್ಯರು ಕೈ ಬಿಡಲ್ಪಟ್ಟವರಾದಂಥ ನಿಮ್ಮಣ್ಣ ನನ್ನನ್ನ ಸೇರಿಸಿಕೊಂಡಂತ ಯೇಸು, ಅಂತ ಯೇಸು ಬಗ್ಗೆ ಒಬ್ಬ ವ್ಯಕ್ತಿಗೆ ಹೇಳಲಿಕ್ಕೆ ಯಾಕೆ ಭಯ, ನಾಚಿಕೆ? ಇವತ್ತು ನೀವು ಮನೆಗೆ ಹೋಗುವ ಒಳಗಡೆ ಒಬ್ಬನಿಗಾದರೂ ಆ ಕರಪತ್ರವನ್ನು ಕೊಟ್ಟು ಮನೆಗೆ ಹೋಗ್ರಿ. ದೇವರ ನಿಮ್ಮನ್ನು ಆಶೀರ್ವದಿಸಿ. ಎದ್ದು ನಿಂತುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.